ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು ಪಿಕ್ಕೆ ಪೈಲ್ ರೀಡಿಂಗ್ ತೆಗೆದಿದ್ದೇನೆ. ಇದು ಸ್ಪಿರಿಚುವಲ್ ಜರ್ನಿಯಲ್ಲಿರುವವರಿಗೆ ಇದು 3 ಪಿಕ್ಕೆ ಪೈಲ್ ಇದೆ. ನಿಮಗೆ ಡಿವೈನ್ ಏನು ಹೇಳಲಿಕ್ಕೆ ಇಷ್ಟಪಡ್ತಿದ್ದಾರೆ ಅಂತ ಹೇಳಿ ನಿಮಗೊಂದು ಮೆಸೇಜ್ ಇದೆ ಡಿವೈನ್ ಕಡೆಯಿಂದ. ನೀವು ಸ್ಪಿರಿಚುವಲ್ ಜರ್ನಿಯಲ್ಲಿ ಇರ್ಬೋದು, ಇಲ್ಲದೇನೆ ಇದ್ದಿರ್ಬೋದು, ಅಥವಾ ನಿಮ್ಗೆ ಗೊತ್ತಿಲ್ಲದೆ ಇದ್ದಿರ್ಬೋದು. ಕೆಲವೊಮ್ಮೆ ನೀವು ಸ್ಪಿರಿಚುವಲ್ ಜರ್ನಿಯಲ್ಲಿ ಇದ್ದೇನೆ ಅಂತ ಹೇಳಿ. ಇದು ಪೈಲ್ ನಂಬರ್ 1 penguin, pile number 2 pile number 3. ಟೈಮ್ ಸ್ಟ್ಯಾಂಪ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಸಬ್ಸ್ಕ್ರೈಬರ್ ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು. ಇದು ಜನರಲ್ ರೀಡಿಂಗ್ ಆಸ್ ಎ ಗೈಡೆನ್ಸ್ ಆಗಿ ತಗೊಳ್ಳಿ, ಎಲ್ರಿಗೂ ರೆಸನೇಟ್ ಆಗಬೇಕಂತಿಲ್ಲ. ಸೊ ಪೈಲ್ ಪಿಕ್ ಮಾಡಿ 1 2 3. ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ವೆಲ್ಕಮ್ ಟು ಪೈಲ್ ನಂಬರ್ 1. ಯಾರು ಈ ಪೆಂಗ್ವಿನ್ ಚಾಯ್ಸ್ ಮಾಡಿದ್ದೀರಾ, ನಿಮಗೆ ಯೂನಿವರ್ಸ್ ಏನು ಹೇಳಲಿಕ್ಕೆ ಇಷ್ಟಪಡ್ತಿದ್ದಾರೆ ಅಂತ ಹೇಳಿ ನೋಡುವ. ನಿಮ್ಮ ಸ್ಪಿರಿಚುವಲ್ ಜರ್ನಿಯಲ್ಲಿ ಸ್ಪಿರಿಚುವಲ್ ಜರ್ನಿ ಅಂತ ಹೇಳಿದರೆ ನೀವು ದೇವರನ್ನು ಆರಾಧನೆ ಮಾಡ್ತಿರ್ಬೋದು, ಅಥವಾ ದೇವರ ಬಗ್ಗೆ ಅಂದರೆ ನೀವು ತುಂಬ ನಿಮಗೆ ದೇವರ ಬಗ್ಗೆ ನಂಬಿಕೆ ಇರ್ಬೋದು, ಅಥವಾ ಏನೋ ಒಂದು ನಿಮ್ಮ ಲೈಫ್ ನಾನು ಸ್ಪಿರಿಚುವಲ್ ಜರ್ನಿಯಲ್ಲಿ ಅಂತ ಅನಿಸ್ತಿರ್ಬೋದು. ಅವರಿಗೆ ಈ ಮೆಸೇಜ್ ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ. ಎ ಲೆಗ್ ಅಪ್, ಕಮ್ ಟು ದ ಎಡ್ಜ್, ಬೈ ದ ಬುಕ್, ಬಾಟಮ್ ಆಫ್ ದ ಡೆಕ್, ನಾಟ್ ಫಾರ್ ಯು. ಕಾರ್ಡ್ ಕ್ಲಾರಿಫೈಯರ್ ತೆಗೆದಿದ್ದೇನೆ ಇದರಿಂದ. ಪ್ಲಾಟ್, ಕಂಪ್ಯಾರಿಸನ್, ದ ಕ್ರಿಯೇಟರ್, ಇಲ್ಲಿ ನಿಮಗೆ ಯೂನಿವರ್ಸ್ ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ, ಈಗ ನಿಮಗೆ ಅನಿಸ್ತಿರ್ಬೋದು ಅಂದರೆ ನೀವೇನು ಅಂದರೆ ಮನಸ್ಸಲ್ಲಿ ಏನೋ ಒಂದು ನನ್ನ ಜೀವನದಲ್ಲಿ ಇಂಥದ್ದೆಲ್ಲ ಆಗಬೇಕು, ನಾನೇನೋ ಸಾಧನೆ ಮಾಡಬೇಕು, ಅಥವಾ ಏನೋ ನೀವೇನೋ ಆಸೆ ಪಟ್ಟಿರ್ಬೋದು. ಇದು ನಿಮ್ಮ ಜೀವನದಲ್ಲಿ ಯಾವುದು ನಡೆಯದೇ ಇದ್ದಿರ್ಬೋದು. ಅಂದರೆ ಇದು ಫಾರ್ ಎಕ್ಸಾಂಪಲ್ ಹೇಗಂತ ಹೇಳಿದರೆ, ಯೂನಿವರ್ಸ್ ಹೇಳ್ತಿದ್ದಾರೆ ರಿಜೆಕ್ಷನ್ ಇಸ್ ದ ಗಾಡ್ಸ್ ಪ್ರೊಟೆಕ್ಷನ್ ಅಂತ ಹೇಳ್ತಿದ್ದಾರೆ. ಅಂದರೆ ನಿಮಗೆ ಯಾವುದು ನಿಮ್ಮಿಂದ ರಿಜೆಕ್ಟ್ ಆಗಿದೆಯಾ ಅಂದರೆ ನಿಮ್ಗಲ್ಲ ಅಂತ ಅಂದರೆ ಅದು ನಿಮ್ಮದಲ್ಲ ಅಂತ ಹೇಳ್ತಿದ್ದಾರೆ. ನೀವಂದರೆ ಅದು ನನಗೆ ಬೇಕು ಅಂತ ಹೇಳ್ತಾ ಇದ್ದಿರ್ಬೋದು. ಇಲ್ಲಿ ನಾಟ್ ಫಾರ್ ಯು ಅಂತ ಹೇಳಿದ್ದಾರೆ. ಅಂದರೆ ಇದೊಂಥರ ಏನು ಹೇಳ್ತಿದ್ದಾರೆ, ಮೋಸ್ಟ್ಲಿ ಅಂದರೆ ಕೆಲವೊಮ್ಮೆ ನಮ್ಗೆ ಗೊತ್ತಿರೋದಿಲ್ಲ ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ತುಂಬಾ ಎಲ್ಲರೂ ನಮ್ಮ ಜೊತೆ ಆಟ ಆಡ್ತಾ ಇರ್ತಿರ್ತಾರೆ. ಅಂದರೆ ಇದೊಂದು ಚದುರಂಗ ಥರ ನಾವು ಮಿಡ್ಲಲ್ಲಿ ನಿಂತಿರ್ತೇವೆ. ಸೊ ಅದಕ್ಕೆ ಯೂನಿವರ್ಸ್ ಹೇಳ್ತಿದ್ದಾರೆ ನಿಮಗೆ ಅಂದರೆ ಇದು ನಾಟ್ ಫಾರ್ ಯು, ಈ ಜೀವನ ನಿಮ್ದಲ್ಲ ಅಂತ ಹೇಳ್ತಿದ್ದಾರೆ. ಇದು ಅಂದರೆ ನೀವು ಆ ಚದುರಂಗದ ಆಟದಲ್ಲಿ ಬಿಟ್ಟು ಬಿಡಬೇಡಿ. ಅಂದರೆ ನೀವು ಕಂಪ್ಯಾರಿಸನ್ ಮಾಡ್ಕೊಳ್ತಿರ್ಬೋದು ಕೆಲವೊಮ್ಮೆ. ಅಂದರೆ ನಿಮ್ಮ ಜೀವನ ಪ್ಲಸ್ ಇನ್ನೊಬ್ಬರ ಜೀವನ, ಅಂದರೆ ಅವ್ರ ಜೀವನದಲ್ಲಿ ಎಲ್ಲನೂ ಇದೆ, ಅವರು ಎಲ್ಲನೂ ಖುಷಿಯಿದ್ದಾರೆ, ಅವರಿಗೆ ಫ್ಯಾಮಿಲಿ ಇರ್ಬೋದು, ಹಣ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಎಲ್ಲನೂ ಇರ್ತಿರ್ತಾರೆ. ಆದರೆ ನನ್ನ ಜೀವನದಲ್ಲಿ ಏನೂ ಇಲ್ಲ, ನಾನು ಅಂದ್ಕೊಂಡದ್ದು ಯಾವುದೂ ಆಗ್ತಾ ಇಲ್ಲ. ಅಂದರೆ ನೀವು ಇಲ್ಲಿ ನಿಮಗೆ ಯೂನಿವರ್ಸ್ ಹೇಳ್ತಾರೆ, ನೀವು ತುಂಬ ದೇವರನ್ನು ಆರಾಧನೆ ಮಾಡ್ತಿರ್ಬೋದು, ದೇವರ ಬಗ್ಗೆ ತುಂಬಾ ನಂಬಿಕೆ ಇದ್ದಿರ್ಬೋದು ಕೆಲವರಿಗೆ, ಇನ್ನು ಕೆಲವರು ದೇವರ ನಂಬದೇ ಇದ್ದಿರ್ಬೋದು. ಅಂದರೆ ನಾನು ಅಂದ್ಕೊಂಡದ್ದು ಯಾವುದೂ ಆಗ್ತಾ ಇಲ್ಲ, ಎಲ್ಲನೂ ನನ್ನ ಎಗೇನ್ಸ್ಟ್ ಹೋಗ್ತಾ ಇದೆ ಅಂತ ಹೇಳಿ. ಇದಕ್ಕೆ ಯೂನಿವರ್ಸ್ ಹೇಳ್ತಿದ್ದಾರೆ ರಿಜೆಕ್ಷನ್ ಇಸ್ ದ ಗಾಡ್ಸ್ ಪ್ರೊಟೆಕ್ಷನ್ ಅಂತೇಳಿ. ಅಂದರೆ ನಿಮ್ಮ ಜೀವನದಲ್ಲಿ ನಿಮ್ದೆಲ್ಲ ರಿಜೆಕ್ಟ್ ಆಗಿದೆಯಾ, ಅದಕ್ಕೆಲ್ಲ ದೇವರದ್ದು ಒಂದು ರಕ್ಷಣೆ ಇದೆ ಅಂತ ಹೇಳ್ತಿದ್ದಾರೆ. ಅಂದರೆ ಎಲ್ಲನೂ ನಿಮ್ಮ ಒಳ್ಳೆಯದಕ್ಕೆ ಆಗ್ತಿದೆ, ಸರೆಂಡರ್ ಆಗಬೇಕು ಅಂತ ಹೇಳ್ತಾರೆ. ಒಂದು ಶೂನ್ಯತಾ ಭಾವಕ್ಕೆ ಬನ್ನಿ ಅಂತೇಳಿ. ಅಂದರೆ
ನೀವು ನಿಮ್ಮ ಸೋಲ್ ಪರ್ಪಸ್ ಕೆಲವರಿಗೆ ನೋಡಿ ಅಂತ ಹೇಳ್ತಿರ್ಬೋದು. ನಥಿಂಗ್ನೆಸ್ಸಿಗೆ ಬನ್ನಿ, ಅಂದರೆ ಇಲ್ಲಿ ನನ್ನದು ಅನ್ನೋದು ಏನೂ ಇಲ್ಲ, ನನ್ನ ಜೀವನದಲ್ಲಿ ಏನಾಗ್ತಿದೆಯಾ ಅದೆಲ್ಲವೂ ದೇವರ ಇಚ್ಛೆ, ನೀವಿಲ್ಲಿ ಸರೆಂಡರ್ ಆಗಿ ಅಂದರೆ ಶರಣಾಗತಿಯಾಗಿ ಅಂತ ಹೇಳ್ತಿದ್ದಾರೆ ಇಲ್ಲಿ ನಿಮಗೆ. ಅಂದರೆ ಕೆಲವೊಮ್ಮೆ ಇಲ್ಲಿ ನಾವು ಹೇಗಿರ್ತೇವೆ ಅಂತ ಹೇಳಿದರೆ, ನಾವು ಬುಕ್ಕನ್ನು ಅದರ ಮೇಲೆ ಕವರಿಂದ ಯಾವತ್ತು ನಾವು ಅದರ ಅಳಿಬಾರ್ದು. ಆ ಬುಕ್ಕನ್ನು, ಆ ಬುಕ್ಕೊಳಗೆ ಏನಿರ್ತದೆ ಅಂತ ಹೇಳಿ ನೋಡಿರಬೇಕು. ಇದರ ಅರ್ಥ ಏನಂತ ಹೇಳಿದರೆ, ಯೂನಿವರ್ಸ್ ಹೇಳ್ತಾರೆ ಬೈ ದ ಬುಕ್ ಅಂತೇಳಿ. ನಾವು ನಮ್ಮೊಳಗಿದ್ದು ನಮ್ಮ ಸಂಸ್ಕೃತಿ ಇನ್ನೊಬ್ಬರ ಸಂಸ್ಕೃತಿ ಬೇರೆ ಇದ್ದಿರ್ಬೋದು, ಅದನ್ನು ನಾವು ಕಂಪ್ಯಾರಿಸನ್ ಮಾಡ್ತಿರ್ಬೋದು, ಅಥವಾ ಧರ್ಮ ಇದ್ದಿರ್ಬೋದು, ಅಥವಾ ಯಾವುದೇ ಒಂದು ಯಾವುದೇ ಇದರ ಪ್ರಕಾರ ಇದ್ದಿರ್ಬೋದು. ಅಂದರೆ ನನ್ನ ಧರ್ಮದಲ್ಲಿ ಅಥವಾ ನನ್ನ ಆಚಾರ ವಿಚಾರದಲ್ಲಿ ಈ ಥರ ಇದೆ, ನಾನು ಈ ಥರ ಮಾಡಿದ್ದೆ, ನನಗೆ ದೇವರು ಇನ್ಯಾಕೆ ಕೊಡಲಿಲ್ಲ ಅಂಥೇಳಿ ನಮಗೆ ಅನಿಸ್ತಿರ್ಬೋದು. ಆದರೆ ಇಲ್ಲಿ ಯೂನಿವರ್ಸ್ ನಿಮ್ಗೆ ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ, ಸಬ್ಕ ಮಾಲಿಕ್ ಏಕ ಅಂದೆ, ಅಂದರೆ ಯಾರು ಏನೇ ಮಾಡಲಿ ಅದು ನಾವು ಹೇಳಿದ ಪ್ರಕಾರ ಅಥವಾ ನಮ್ಮ ಇಚ್ಛೆ ಪ್ರಕಾರ ನಡೆಯುವುದಿಲ್ಲ ಅಂತ ಹೇಳ್ತಿದ್ದಾರೆ. ಅಂದರೆ ಯೂನಿವರ್ಸಲ್ ಲಾ ಅಂತ ಇದೆ ಒಂದು, ಅಂದರೆ ಇದು ಲಾ ಆಫ್ ಕರ್ಮ ಅಥವಾ ಲಾ ಆಫ್ ನಮ್ಮದು ಏನು ಹೇಳ್ತಿದ್ದಾರೆ, ಒಂದು ಲಾ ಆಫ್ ವಿಶ್ ಇರ್ಬೋದು, ಅಥವಾ ಏನೋ ಒಂದು ನಮ್ಮದು ಲಾ ಆಫ್ ಸೋಲ್ ಪರ್ಪಸ್ ಇರ್ಬೋದು. ದೇವರದ್ದೊಂದು ಕಾನೂನು ಅಂತ ಇರ್ತದೆ. ಆ ಕಾನೂನಿನ ಪ್ರಕಾರನೇ ನಮ್ಮ ಜೀವನ ನಡೀತದೆ. ಅಂದರೆ ನಾವು ಏನು ಕರ್ಮ ಮಾಡಿರ್ತೇವೆ ಅದನ್ನು ನಾವು ಪಡಿತೇವೆ. ಇದು ದೇವರು ಕೊಡೋದು. ಅದು ಒಳ್ಳೇದಿರ್ಬೋದು, ಆ ಕರ್ಮ ಕೆಟ್ಟದಿರ್ಬೋದು, ಅದು ನಮಗೆ ವಾಪಸ್ ಕೊಡೋದು ಅದು ದೇವರ ಅದು ಕಾನೂನು. ಆದರೆ ನಮ್ಮ ಮನುಷ್ಯರ ಕಾನೂನಲ್ಲಿ ಹೇಗಿರ್ತದೆ ಅಂತೇಳಿ, ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ನನಗೆ ಯಾಕೆಷ್ಟು ಕೆಟ್ಟದಾಗ್ತದೆ ಕೆಲವರು ಕೇಳ್ತಿರ್ಬೋದು. ಆದರೆ ಕೆಲವೊಮ್ಮೆ ನಾವು ಮಾಡಿರೋದು ನಮಗೆ ಕೆಟ್ಟದ್ದು ಅನಿಸ್ತೇ ಇದ್ದಿರ್ಬೋದು, ಆದರೆ ಅದು ಇನ್ನೊಬ್ಬರಿಗೆ ಅದು ಕೆಟ್ಟದ್ದು ಅಂತ ಅನಿಸ್ತಿರ್ತೇವೆ. ಯಾಕಂದರೆ ಕೆಲವೊಮ್ಮೆ ನಾವು ಎಷ್ಟೇ ಓದಿದ್ರು ಎಷ್ಟೇ ಕಲಿತರು ತಪ್ಪು ಮಾಡಿರ್ತೇವೆ. ಸೊ ಎಲ್ಲ ನಮ್ದು ಇಲ್ಲಿ ಕರ್ಮಗಳು ಕಳೆದು ನಾವು ಕ್ಲಿಯರ್ ಆಗಬೇಕಂತ ಹೇಳಿದರೆ, ದೇವರು ನಮಗೆ ಇಲ್ಲಿ ನಮ್ಮ ಕಾಯ್ತಾ ಇರ್ತಾರೆ, ನಮ್ಮ ಕರ್ಮಗಳು ಕಳೆದು ಕ್ಲಿಯರ್ ಆಗಲಿ, ನೀವು ನಿಮ್ಮ ಆತ್ಮದ ಕಡೆ ನೋಡಲಿ, ಸೋಲ್ ಪರ್ಪಸ್ ಕಡೆ ನೋಡಲಿ, ಅಥವಾ ಮೋಕ್ಷ ಸಿಗಲಿ ಅಂತ ಕಾಯ್ತಾ ಇರ್ತಾರೆ. ಅಂದರೆ ಸ್ಪಿರಿಚುವಲ್ ಜರ್ನಿಲಿರೋದು ಕೆಲವೊಮ್ಮೆ ನಮಗೆ ಗೊತ್ತಿಲ್ಲದೆ ಇದ್ದಿರ್ಬೋದು. ನಾವು ಅಂದರೆ ನಮ್ಮ ಲೈಫನ್ನು ಈ ಭೂಮಿ ಮೇಲೆ ಇರೋ ಮನುಷ್ಯರ ಜೊತೆ ಕಂಪೇರ್ ಮಾಡ್ತಾ ನಾವು ತುಂಬಾ ನಾವು ನೋವಲ್ಲಿರ್ತೇವೆ. ಸೊ ಶೂನ್ಯತ ಭಾವಕ್ಕೆ ಬನ್ನಿ, ಅಂದರೆ ಏನು ತಂದಿಲ್ಲ ನಾವು ಇಲ್ಲಿಗೆ ಬರುವಾಗ, ಹೋಗುವಾಗೇನು ತಗೊಂಡು ಹೋಗೋದಿಲ್ಲ. ಸೊ ಸರೆಂಡರ್ ಆಗಿ ಅಂತ ಹೇಳ್ತಿದ್ದಾರೆ. ಒಂದು ಅಂದರೆ ಈಗ ನಿಮ್ಮ ಜೀವನದಲ್ಲಿ ಇಲ್ಲಿ ನೀವು ಅಂದರೆ ಇಲ್ಲೊಂಥರ ಬಿರುಗಾಳಿ ಬೀಸಿರ್ಬೋದು, ಅಥವಾ ತುಂಬಾ ನೀವೆಲ್ಲನೂ ಕಳ್ಕೊಂಡಿರ್ಬೋದು, ತುಂಬಾ ನಿಮ್ಮ ಜೀವನದಲ್ಲಿ ಎಲ್ಲನೂ ಅನ್ಎಕ್ಸ್ಪೆಕ್ಟೆಡ್ ಆಗಿದೆ. ಒಂಥರ ಏನು ಹೇಳ್ತಾರೆ, ಒಂಥರ ಸಿಡ್ಲು ಹೊಡೆದಾಗ ಆಗಿರ್ಬೋದು, ನಿಮಗೆ ಕೆಲವೊಮ್ಮೆ ಶೇಕ್ ಆಗಿರ್ಬೋದು, ದೊಡ್ಡ ನಿಮ್ಮ ಜೀವನದಲ್ಲಿ ಬಿರುಗಾಳಿನೇ ಎದ್ದಿರ್ಬೋದು. ಸೊ ನೀವಿಲ್ಲಿ ಆ ಸ್ಟ್ರೆಸ್ಸಿಂದ ಹೊರಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ಅಂದರೆ ನೀವೀಗ ತುಂಬಾ ವರ್ಕ್ ಮಾಡಿದ್ದೀರಿ, ಅಂದರೆ ನೀವು ಒಬ್ಬರೇ, ನಿಮ್ಗೆ ಯಾರು ಸಹಾಯಕರಿಲ್ಲ ಅಂತ ನೀವು ಅಂದ್ಕೊಂಡಿರ್ಬೋದು. ಆದರೆ ಯೂನಿವರ್ಸ್ ಹೇಳ್ತಿದ್ದಾರೆ ನಿಮಗೆ ಸಪೋರ್ಟ್ ಮಾಡುವವರು, ನಿಮಗೆ ಸಪೋರ್ಟ್ ಮಾಡುವ ಜನಗಳು ಬರ್ತಿದ್ದಾರೆ. ನೀವು ಕಮ್ಯುನಿಟಿ ಜೊತೆ ಬೆರಿಬೇಕು, ಅವ್ರ ಜೊತೆ ನೀವು ವರ್ಕ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನೀವೀಗ ತುಂಬಾ ವರ್ಕ್ ಮಾಡಿರ್ಬೋದು, ನೀವೀಗ ಎಜ್ಜಿಗೆ ಬಂದು ನಿಂತಿದ್ದೀರಿ. ಅಂದರೆ ಸೊ ಒಂದು ಲೀಪ್ ಆಫ್ ಫೇತ್ ತಗೊಳ್ಳಿ, ಅಂದರೆ ಏನೇ ಆದರೂ ದೇವರು ನನ್ನನ್ನು ಕಾಪಾಡ್ತಾನೆ ಅಂತೇಳಿ. ಕೆಲವೊಮ್ಮೆ ನಾವು ತುಂಬಾ ವರ್ಕ್ ಮಾಡಿರ್ತೇವೆ, ಅಥವಾ ದೇವರ ಮೇಲೆ ತುಂಬಾ ಭರವಸೆ ಇಟ್ಟಿರ್ತೇವೆ, ಆದರೆ ಏನೋ ರಿಸ್ಕ್ ತಗೊಳ್ಬೇಕು, ಅಥವಾ ಏನೋ ಒಂದು ಅನ್ನೋನು ನಮಗೆ ಗೊತ್ತಿಲ್ಲದ ವಿಷಯ ಬಂದಾಗ ನಾವು ಹೆದರ್ಕೊಂಡು ಬಿಡ್ತೇವೆ. ಅಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ, ಹೆದರ್ಕೋಬೇಡಿ, ನಿಮಗೆ ರಿಸ್ಕ್ ಬಂತು ಅಥವಾ ಯಾವುದೋ ಒಂದು ನೀವು ಕೇಳದ್ದು ಒಂದು ನಿಮ್ಮ ಜೀವನದಲ್ಲಿ ಬಂತು ಅಂದರೆ ಹೆದರ್ಕೋಬೇಡಿ, ಒಂದು ಲೀಪ್ ಆಫ್ ಫೇತ್ ತಗೊಂಡು ನೀವು ಮುಂದೆ ಅಂದರೆ ಹೆಜ್ಜೆ ಇಡಿ ಅಂತ ಹೇಳ್ತಿದ್ದಾರೆ. ನಿಮಗೆ ಯೂನಿವರ್ಸ್ ಇಲ್ಲಿ ಪ್ರೊಟೆಕ್ಷನ್ ಕೊಡ್ತಿದ್ದಾರೆ ಅಂತ ಹೇಳಿ. ಸೊ ನೀವೊಂಥರ ಕ್ರಿಯೇಟಿವಿಟಿ ನಿಮ್ಮ ಸುತ್ತಮುತ್ತ, ಅಂದರೆ ನಿಮ್ಮದು ಏನು ಕ್ರಿಯೇಟಿವಿಟಿ ಇದೆಯಾ ಅದನ್ನು ನೀವು ಕೊಡಬೇಕು, ಒಂದು ಪ್ಲೇಫುಲ್ನೆಸ್ಗೆ ಬನ್ನಿ ಅಂತ ಹೇಳ್ತಾರೆ. ಇಲ್ಲಿ ನಿಮ್ಮ ಲೈಫದ್ದು ಕ್ರಿಯೇಟರ್ ನೀವೇ, ನಿಮ್ಮ ಲೈಫದ್ದು ಮಾಸ್ಟರ್ ನೀವೇ. ನಿಮಗೆ ಇಲ್ಲಿ ಯಾರು ಇನ್ನೊಬ್ಬರ ಗೈಡೆನ್ಸ್ ಆಗಲಿ, ಅಥವಾ ಇನ್ನೊಬ್ಬರ ನಿಮಗೆ ಏನು ಹೇಳ್ತಾರೆ, ಇನ್ನೊಬ್ಬರು ಟೀಚರ್ ಆಗಲಿ ನಿಮಗೆ ಬೇಕಾಗಿಲ್ಲ. ನಿಮ್ಮ ಇದೇನಂತಾರೆ ಮನಸ್ಸಿನ ಮತ್ತು ಆತ್ಮದ ಮಾತು ಕೇಳಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಮೈಂಡಿಂದ ಯೋಚನೆ ಮಾಡಬೇಡಿ. ಅಂದರೆ ಕೆಲವೊಮ್ಮೆ ನಾವು ಬುದ್ಧಿವಂತಿಕೆಯಿಂದ ನಾವು ತುಂಬಾ ಯೋಚನೆ ಮಾಡ್ತೇವೆ. ಸೊ ನೀವು ಇಲ್ಲಿ ಹಾರ್ಟ್ ಪ್ಲಸ್ ನಿಮ್ಮ ಸೋಲ್ ಕಡೆ ನೋಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನಿಮಗೆ ಇಲ್ಲಿ ಗೈಡೆನ್ಸ್ ತಗೊಳ್ಳಿ ನೀವು ನಿಮ್ಮ ಯೂನಿವರ್ಸ್ ಕಡೆಯಿಂದ ಅಂತ ಹೇಳಿ. ಕಂಪ್ಯಾರಿಸನ್ ಯಾವತ್ತೂ ಮಾಡ್ಲಿಕ್ಕೆ ಹೋಗಬೇಡಿ. ಒಂದು ಲೀಪ್ ಆಫ್ ಫೇತ್ ತಗೊಂಡು ಎಜ್ಜಿಗೆ ಬನ್ನಿ ಅಂತ ಹೇಳ್ತಾರೆ. ಎಜ್ಜಿಗೆ ಬಂದು ನೀವೀಗ ಹೆದರ್ತಿರ್ಬೋದು, ಅಂದರೆ ಇಲ್ಲಿ ನೀವು ನೋಡ್ತಿರ್ಬೋದು ಈ ಚಿತ್ರ, ತುಂಬ ಎಜ್ಜಿಗೆ ಬಂದು ನಿಂತು, ಅಂದರೆ ಕೆಳಗೆ ಬಿದ್ದರೆ ನನಗೇನಾಗ್ತದೆ ನಿಮಗೆ ಹೆದರಿಕೆ ಇದ್ದಿರ್ಬೋದು. ಇಲ್ಲಿ ಯೂನಿವರ್ಸ್ ನಿಮಗೆ ಪ್ರೊಟೆಕ್ಷನ್ ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ನೀವು ರಿಸ್ಕ್ ತಗೊಳ್ಳೇಬೇಕು, ಅಥವಾ ನೀವು ನಿಮ್ಮ ಜೀವನದಲ್ಲಿ ಏನು ಅನ್ನೋನಿದೆಯಾ ಅದನ್ನು ಎದುರಿಸಲೇಬೇಕಂತ ಹೇಳ್ತಿದ್ದಾರೆ ಯೂನಿವರ್ಸ್. ಟ್ಯಾರೋಟ್ ತೆಗಿತಿದ್ದೇನೆ.
ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ, ನೀವು ಸ್ಪಿರಿಚುವಲ್ ಪ್ಲಸ್ ನೀವು ಮೆಟೀರಿಯಲ್, ನಿಮ್ಮ ಹತ್ರ ಅಪಂಡೆನ್ಸ್ ಇದೆ ಅಂದರೆ ನೀವು ಸ್ಪಿರಿಚುವಲ್ ಹೀಲರ್ ಇದ್ದಾರೆ ಇಲ್ಲಿ ಕೆಲವರು. ಇನ್ನು ಕೆಲವರು ತುಂಬ ಮೆಡಿಟೇಷನ್ ಮಾಡ್ತಿದ್ದಾರೆ, ನಿಮಗೆ ತುಂಬ ಹೀಲಿಂಗ್ ಎಲ್ಲ ಗೊತ್ತಿರ್ಬೋದು. ನೀವು ಹೀಲರ್ ತುಂಬ ಜನ ಇದ್ದಾರೆ ಈ ಪೈಲ್ ಸೆಲೆಕ್ಟ್ ಮಾಡಿದವರು. ಸೊ ನೀವು ತುಂಬ ದಿವಸಗಳಿಂದ ಕಾಯ್ತಿರ್ಬೋದು, ಅಂದರೆ ಯಾವಾಗ ಟೈಮ್ ಬರ್ತದೆ, ತುಂಬ ವರ್ಷಗಳಿಂದನೂ ಕಾಯ್ತಿರ್ಬೋದು ಕೆಲವರು. ಅಂದರೆ ನಿಮಗೆ ಒಂದು ಈಗ ಇಂಟ್ಯೂಷನ್ ಪವರ್ ತುಂಬಾ ಸ್ಟ್ರಾಂಗ್ ಆಗಿರ್ಬೋದು ಈ ಟೈಮಲ್ಲಿ. ನಿಮಗೆ ಜೀವನದಲ್ಲಿ ಒಂದು ಈಗ ಕ್ಲಾರಿಟಿ ಬಂದಿದೆ, ಈ ಹಿಂದೆ ನಿಮಗೆ ಕ್ಲಾರಿಟಿ ಇದ್ದಿರಲಿಕ್ಕಿಲ್ಲ ಏನು ಮಾಡಬೇಕು ಅಂತೇಳಿ. ಈಗ ನೀವು ಕೆಲವರು ಮೆಡಿಟೇಷನ್ ಮಾಡ್ತಿರ್ಬೋದು, ಇನ್ನು ಕೆಲವರು ಥರ್ಡ್ ಐ ಚಕ್ರ ಅಥವಾ ನಿಮ್ಮದು ಕ್ರೌನ್ ಚಕ್ರದ ಮೇಲೆ ವರ್ಕ್ ಮಾಡ್ತಿರ್ಬೋದು, ಚಕ್ರಸ್ ವರ್ಕ್ ಮಾಡ್ತಿರ್ಬೋದು. ಇದೆಲ್ಲ ನಿಮ್ಮ ಜೀವನದಲ್ಲಿ ಒಂಥರ ಏನು ಹೇಳ್ತಾರೆ, ಒಂಥರ ಫಾಸ್ಟ್ ಚೇಂಜಸ್ ಬರೋದ್ರಲ್ಲಿದೆ ಅಂತ ಹೇಳ್ತಿದ್ದಾರೆ. ಒಂದು ಫಾಸ್ಟ್ ಚೇಂಜಸ್ ಆಗ್ತದೆ ನಿಮ್ಮ ಜೀವನದಲ್ಲಿ. ನೀವೊಂಥರ ಏನು ಹೇಳ್ತಾರೆ, ಒಂದು ಇಮೋಷ್ನಲಿ ಫುಲ್ಫಿಲ್ಡ್ ಪರ್ಸನ್ ಆಗೋರಿದ್ದೀರಿ. ನಿಮಗೆ ಲೈಫಲ್ಲಿ ಕ್ಲಾರಿಟಿ ಬರ್ತದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನಿಮಗೆ ಗಾಡೆಸ್ ಕಡೆಯಿಂದ ಒಂದು ಮೆಸೇಜ್ ತೆಗಿತಿದ್ದೇನೆ. ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ. Butterfly, you are experiencing enormous change right now which brings great blessings. ನಿಮ್ಮ ಜೀವನದಲ್ಲಿ ತುಂಬ ಈಗ ದೊಡ್ಡ ದೊಡ್ಡ ಬದಲಾವಣೆಗಳು ಆಗಿರ್ಬೋದು. ಇದು ನಿಮಗೆ ಗ್ರೇಟ್ ಬ್ಲೆಸ್ಸಿಂಗ್ಸ್ ನಿಮಗೆ ದೇವರ ಕಡೆಯಿಂದ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಈಸಿಲಿ ಡಸ್ ಇಟ್ ಅಂತೇಳಿ. ದೆರ್ ಈಸ್ ನೋ ನೀಡ್ ಟು ಹರಿ ಆರ್ ಫೋರ್ಸ್ ಥಿಂಗ್ಸ್ ಟು ಹ್ಯಾಪನ್, ಎವ್ರಿಥಿಂಗ್ ಈಸ್ ಆಕರಿಂಗ್ ಇನ್ ಪರ್ಫೆಕ್ಟ್ ಟೈಮಿಂಗ್. ಅಂದರೆ ಯಾವಾಗ ಆಗ್ತದೆ ಅಥವಾ ಯಾವಾಗ ಆಗ್ಬೋದು ಅಂತ ನೀವು ಕೇಳ್ತಿರ್ಬೋದು. ಯಾವುದನ್ನು ನೀವು ಫೋರ್ಸ್ ಮಾಡಬೇಡಿ ಅಥವಾ ಕಾಯ್ತಾ ಇರಬೇಡಿ, ನಿಮ್ಮ ವರ್ಕ್ ನೀವು ಮಾಡ್ತಾ ಇರಿ ಅಂತ ಹೇಳ್ತಿದ್ದಾರೆ. ಎಲ್ಲವೂ ಅದರ ಪರ್ಫೆಕ್ಟ್ ಟೈಮ್ ಬಂದಾಗ ತಾನೇ ಆಗ್ತದೆ ಅಂತ ಯೂನಿವರ್ಸ್ ನಿಮಗೆ ಹೇಳ್ತಿದ್ದಾರೆ. ಗಾರ್ಡಿಯನ್, ಯು ಆ್ಯಂಡ್ ಯುವರ್ ಲವ್ಡ್ ಒನ್ಸ್ ಆರ್ ಸೇಫ್ ಆ್ಯಂಡ್ ಸ್ಪಿರಿಚುವಲಿ ಪ್ರೊಟೆಕ್ಟೆಡ್. ನೀವು ನಿಮ್ಮ ಫ್ಯಾಮಿಲಿಯವರು ಅಥವಾ ನೀವು ಇಷ್ಟಪಡುವ ಜನಗಳು ಸ್ಪಿರಿಚುವಲಿ ಪ್ರೊಟೆಕ್ಟೆಡ್ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ, ಸೇಫ್ ಆಗಿರ್ತಾರೆ ಅಂತೇಳಿ. ದಾನ, ಹೈ ಪ್ರಿಸ್ಟೆಸ್, ಇಲ್ಲಿ ಕೆಲವರು ನೀವು ಧರ್ಮಗುರುಗಳು ಇರ್ಬೋದು ಅಥವಾ ನೀವು ಟೀಚರ್ಸ್ ಇರ್ಬೋದು. ಟೀಚರ್ಸ್ ಅಂದರೆ ಪ್ರೊಫೆಷನಲ್ ಟೀಚರ್ಸ್ ಅಲ್ಲ, ಸ್ಪಿರಿಚುವಲ್ ಟೀಚರ್ ಅಂದರೆ ಪ್ರೀಸ್ಟ್ ಇದ್ದಾರೆ ಕೆಲವರು. ಅಂದರೆ ನೀವು ಇನ್ನೊಬ್ಬರಿಗೆ ಟೀಚ್ ಮಾಡ್ಬೋದು ನಿಮ್ಮ ಧರ್ಮದ ಬಗ್ಗೆ ಅಥವಾ ಜನಗಳನ್ನು ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗ್ತಿರ್ಬೋದು ನೀವು. ಯು ಹ್ಯಾವ್ ಡಿವೈನ್ ನಾಲೆಜ್ ದ್ಯಾಟ್ ಕ್ಯಾನ್ ಹೆಲ್ಪ್ ಅದರ್ಸ್ ಥ್ರೂ ಯುವರ್ ಸ್ಪಿರಿಚುವಲ್ ಟೀಚಿಂಗ್. ನಿಮಗೆ ದೇವರು ಒಂದೇನೋ ಒಂದು ಡಿವೈನ್ ನಾಲೆಜ್ ಕೊಟ್ಟಿದ್ದಾರೆ. ಸೊ ಅದರ ಮೂಲಕ ನೀವು ಸ್ಪಿರಿಚುವಲ್ ಟೀಚಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ಇಲ್ಲಿ. ನಿಮಗೆ ತುಂಬಾ ನಾಲೆಜ್ ಕೊಟ್ಟಿದ್ದಾರೆ ಇಲ್ಲಿ ಡಿವೈನ್. ಸೊ ಇದು ಹೀಲರ್, ಕೆಲವರು ಹೀಲರ್ ಇದ್ದಾರೆ ಇಲ್ಲಿ. ಹೈ ಪ್ರಿಸ್ಟೆಸ್ ತುಂಬ ಹೀಲರ್ ಇದ್ದಾರೆ, ಕೆಲವರು ಟೀಚರ್ಸ್ ಇದ್ದಾರೆ. ಇದು ಪೈಲ್ ನಂಬರ್ 1 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಪೈಲ್ ನಂಬರ್ 2. ಯಾರಿಗೆ ಕ್ರೊಕೊಡೈಲ್ ಅಥವಾ ಮೊಸಳೆ ಚಾಯ್ಸ್ ಮಾಡಿದ್ದೀರಾ, ನಿಮಗೆ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಿದ್ದಾರೆ ಅಂತೇಳಿ ನೋಡುವ. ಸ್ಪಿರಿಚುವಲ್ ಜರ್ನಿಯಲ್ಲಿರುವವರಿಗೆ ಇದು ಜನರಲ್ ಮೆಸೇಜ್, ಆ್ಯಸ್ ಎ ಗೈಡೆನ್ಸ್ ಆಗಿ ತಗೊಳ್ಳಿ. ಪೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ ಯೂನಿವರ್ಸ್ ಕಡೆಯಿಂದ ಮೆಸೇಜ್. ಅಬ್ಸರ್ವರ್, ಏಲೆಕ್ ಕಪ್, ನೆವರ್ ಎಂಡಿಂಗ್ ಸ್ಟೋರಿ, ಬಾಟಮ್ ಆಫ್ ದ ಡೆಕ್, ಗೋ ಟು ದ ಡಿಸ್ಟೆನ್ಸ್. ಕಾರ್ಡ್ ಕ್ಲಾರಿಫೈ ತೆಗಿತಿದ್ದೇನೆ ನನಗೆ. ಫೈಲ್ ನಂಬರ್ 2, ಅವೇರ್ನೆಸ್, ಗಿಲ್ಟ್, harmony, celebration, intensity.
ಇಲ್ಲಿ ನಿಮಗೆ ಯೂನಿವರ್ಸ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ ನಿಮ್ದು ಇದೊಂಥರ ನೆವರ್ ಎಂಡಿಂಗ್ ಸ್ಟೋರಿ ಅಂತ. ಅಂದರೆ ನಿಮ್ಗೆ ಅನಿಸಿರ್ಬೋದು ಯಾವಾಗಲೂ ಅಂದರೆ ಎಲ್ಲರೂ ನನ್ನ ಜೊತೆ ಎಲ್ಲರೂ ನಮ್ಮನ್ನು ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ, ಅಥವಾ ಎಲ್ಲರೂ ನನಗೆ ಮೋಸ ಮಾಡಿದರು. ಇದು ಒಂದ್ಸಲ ನಿಮಗೆ ಪದೇ ಪದೇ ನಿಮ್ಮ ಜೀವನದಲ್ಲಿ ನಿಮಗೆ ಮೋಸ ಆಗ್ತಿರ್ಬೋದು. ನೀವೊಂಥರ ಗಿಲ್ಟ್ ಫೀಲಿಂಗಲ್ಲಿ ಇದ್ದೀರಿ. ಅಂದರೆ ಇದು ನಿಮ್ಮನ್ನು ನೀವು ನಿಂದನೆ ಮಾಡ್ಕೊಳ್ಳೋದು, ಸೆಲ್ಫ್ ಕ್ರಿಟಿಸಮ್ ಅಂತ ಹೇಳ್ತಾರೆ. ಅಂದರೆ ನನ್ನಿಂದ ಏನು ಕೆಲಸನ ಆಗೋದಿಲ್ಲ, ಅಂದರೆ ನನ್ನಿಂದ ಏನೂ ಸಾಧ್ಯವಿಲ್ಲ, ನಾನು ಯಾರಿಗೂ ಬೇಡಾದವರು, ಆ ಥರ ನಿಮಗೆ ಮನಸ್ಸಲ್ಲಿ ಅನಿಸ್ತಿರ್ಬೋದು. ಹಾಗಂತ ನೀವು ತುಂಬ ದುಃಖದಲ್ಲಿ ಇದ್ದಿರ್ಬೋದು. ಅಂದರೆ ನಿಮ್ಮ ಜೀವನದಲ್ಲಿ ಕೆಲವೊಮ್ಮೆ ನೀವೆಲ್ಲನೂ ಕಳ್ಕೊಂಡಿರ್ಬೋದು. ನೀವು ಅಂದರೆ ಎಲ್ಲನೂ, ರಿಲೇಷನ್ಶಿಪ್ ಇರ್ಬೋದು, ಫೈನಾನ್ಸ್ ಇರ್ಬೋದು, ಫ್ರೆಂಡ್ಶಿಪ್ ಇರ್ಬೋದು, ನೀವು ಏಕಾಂಗಿಯಾಗಿರ್ಬೋದು. ಏನೋ ಒಂಥರ ನಿಮಗೆ ಕೀಳರಿಮೆ ಭಾವನೆ ಅಂತ ಹೇಳ್ತಾರೆ, ಗಿಲ್ಟಿ ಫೀಲಿಂಗ್ ಇದೆ ನಿಮಗೆ. ಅಂದರೆ ನನ್ನನ್ನೆಲ್ಲ ಬಿಟ್ಟು ಹೋದರು, ನಾನು ಯಾವುದಕ್ಕೂ ಬೇಡಾದವರು, ಒಂಥರ ನಿಮ್ಮನ್ನು ನೀವು ನಿಂದನೆ ಮಾಡ್ಕೊಳ್ತಿರ್ಬೋದು. ಆ ನಿಂದನೆಯಿಂದ ನಿಮಗೆ ಹೊರಗೆ ಬನ್ನಿ ಅಂತ ಯೂನಿವರ್ಸ್ ಹೇಳ್ತಾರೆ, ಅವೇರ್ನೆಸ್ಸಿಗೆ ಬನ್ನಿ. ಅಂದರೆ ನಿಮ್ಮ ಸೋಲ್ ಕಡೆ ನೋಡಿ, ನಿಮ್ಮ ಆತ್ಮದ ಕಡೆ ನೋಡಿ ಅಂತ ಹೇಳ್ತಿದ್ದಾರೆ. ಅಂದರೆ ನೀವೀಗ ಏನು ಯೋಚನೆ ಮಾಡ್ತಿದ್ದೀರಾ, ಅಂದರೆ ನೆಗೆಟಿವ್ ಥಿಂಕಿಂಗ್, ಅದರಿಂದ ಹೊರಗೆ ಬರಬೇಕು ಅಂತ ಹೇಳ್ತಿದ್ದಾರೆ. ಅಂದರೆ ನಿಮಗೆ ಸುತ್ತಮುತ್ತ ಇರುವ ಜನಗಳು ಏನಾದರೂ ಹೇಳ್ತಿರ್ಬೋದು, ಅದರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಅಂದರೆ ನಿಮ್ಮ ಒಳಗೆ ನೋಡಿ, ನಿಮ್ಮ ಆತ್ಮದ ಮಾತು ಕೇಳಿ. ಅಂದರೆ ನಿಮ್ಮ ಸೋಲ್ ಪರ್ಪಸ್ ಏನು ಅಂತ ನೋಡಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ನಿಮ್ಮ ಮೆಡಿಟೇಷನ್ ನೀವು ಮಾಡಬೇಕಾಗ್ತದೆ. ನಿಮಗೆ ತುಂಬ ಇಲ್ಲಿ ಅಂದರೆ ತುಂಬ ನೆಗೆಟಿವ್ ಎನರ್ಜಿ ಇದೆ. ಸೊ ಇಲ್ಲಿ ಮೆಡಿಟೇಷನ್ ತುಂಬ ಇಂಪಾರ್ಟೆಂಟ್. ಹಾರ್ಮನಿಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ಅಂದರೆ ಹಾರ್ಮನಿ ಅಂತ ಹೇಳಿದರೆ ನೀವು ತುಂಬ ಅಂದರೆ ಹೀಲಿಂಗ್ ತಗೊಳ್ಬೇಕಾಗ್ತದೆ ಕೆಲವೊಮ್ಮೆ. ಇಲ್ಲಿ ಹೀಲಿಂಗ್ ತುಂಬ ಇಂಪಾರ್ಟೆಂಟ್ ನಮ್ಮ ಜೀವನದಲ್ಲಿ. ಕೆಲವೊಮ್ಮೆ ಅಂದರೆ ನಾವು ನ್ಯೂಟ್ರಲ್ ಆಗಿರ್ಬೇಕಾದ್ರೆ ನಮ್ಮ ಜೀವನದಲ್ಲಿ ಏನೇ ನಡೀತಾ ಇದ್ರೂ ನಾವು ದೂರದಲ್ಲಿ ನೋಡಿ, ಈಗ 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 ಏನು ನಿಮ್ಮ ಕಣ್ಣ ಮುಂದೆ ಇದೆಯಾ ಅದು ಯಾವುದೂ ಶಾಶ್ವತ ಅಲ್ಲ ಅಂತ ಹೇಳ್ತಿದ್ದಾರೆ. ಸೈಲೆಂಟ್ ಆಗಿ ಸ್ವಲ್ಪ ದೂರದೃಷ್ಟಿಯಿಂದ ಜೀವನವನ್ನು ನೋಡಿ ಅಂತ ಹೇಳಿ, ಅಂದರೆ ಲಾಂಗ್ ಟರ್ಮ್ ಐಡಿಯಾ ಇರಲಿ ಅಂತ ಹೇಳ್ತಿದ್ದಾರೆ ಇಲ್ಲಿ. ಅಂದರೆ ನೀವಿನ್ನೂ ಜೀವನದಲ್ಲಿ ಮುಂದೆ ಸಾಗಬೇಕಾದವರು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸೆಲೆಬ್ರೇಷನ್ ಬರ್ತದೆ ನಿಮ್ಮ ಜೀವನದಲ್ಲಿ, ಈಗ ಇಲ್ಲದೆ ಇದ್ದಿರ್ಬೋದು. ಸೊ ಒಂದು ಅಂದರೆ ನಿಮಗೊಂದು ಇಲ್ಲಿ ಒಂದು ನಿಮ್ಮನ್ನು ಆಧ್ಯಾತ್ಮದ ಕಡೆ ಯೂನಿವರ್ಸ್ ತುಂಬ ಸೆಳೀತಾ ಇದ್ದಾರೆ. ನೀವು ಅದರ ಕಡೆ ನೋಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಅಂದರೆ ಇಲ್ಲಿ ನೀವು ತಿಳ್ಕೊಂಡಿರ್ಬೋದು, ಇಲ್ಲಿ ಭೂಮಿ ಮೇಲಿರೋ ಜನಗಳನ್ನು ನೋಡಿ ಇದೇ ಜೀವನ ಅಂತೇಳಿ. ಆದರೆ ನೀವು ನಿಮ್ಮ ಬಗ್ಗೆ ತಿಳ್ಕೊಳ್ಳಿ. ಅಂದರೆ ನೀವು ಈ ಭೂಮಿ ಮೇಲೆ ಅವರಾಗೆ ಇದ್ದು ಬಾಳ್ಲಿಕ್ಕೆ ಬಂದವರಲ್ಲ, ನೀವೊಂದು ದೊಡ್ಡ ಒಂದೇನು ಹೇಳ್ತಾರೆ ಪರ್ಪಸ್ ಮೇಲೆ ಬಂದಿದ್ದೀರಿ ಇಲ್ಲಿ. ಅಂದರೆ ನೀವು ಕೆಲವರು ಈ ಬೇರೆ ಗ್ರಹದಿಂದ ನೀವು ಬಂದಿರ್ತೀರಿ. ನೀವು ಕೆಲವರು ಅರ್ತ್ ಏಂಜಲ್ಸ್ ಇರ್ಬೋದು, ಸ್ಟಾರ್ ಸೀಡ್ಸ್ ಇರ್ಬೋದು, ನೀವು ಇನ್ನು ಕೆಲವರು ಟ್ವಿನ್ ಫ್ಲೇಮ್ಸ್ ಇರ್ಬೋದು, ಇನ್ನು ಕೆಲವರು ಲೈಟ್ ವರ್ಕರ್ ಇರ್ಬೋದು, ಯಾರು ಬೇಕಾದ್ರೂ ಇರ್ಬೋದು. ನೀವು ಈ ಭೂಮಿ ಮೇಲೆ ನೀವು ಪೀಸ್ ಆ್ಯಂಡ್ ಅಂದರೆ ಶಾಂತಿ ಮತ್ತು ನೆಮ್ಮದಿಯನ್ನು ತರಲಿಕ್ಕೆ ಬಂದಿರ್ತೀರಿ. ನೀವು ಭೂಮಿ ಮೇಲೆ ಎಲ್ಲರ ಹಾಗೆ ಇದ್ದು ಅವರಾಗೆ ಬಾಳಲಿಕ್ಕೆ ಬಂದಿರುತ್ತಲ್ಲ, ನೀವು ಅವರಿಗಿಂತಲೂ ಒಂದು ಸ್ಟೆಪ್ ಮೇಲೆ ಇರ್ತೀರಿ. ಸೊ ನಿಮಗಿಲ್ಲಿ ಅವೇರ್ನೆಸ್ ಬೇಕು. ಅಂದರೆ ನೀವು ಯಾರು, ನೀವು ಯಾವುದಕ್ಕೋಸ್ಕರ ಬಂದಿದ್ದೀರಿ, ನೀವು ಈ ಥರ ಗಿಲ್ಟಿ ಫೀಲ್ ಮಾಡಿಕೊಂಡು ನಿಮ್ಮನ್ನು ನೀವು ಕ್ರಿಟಿಸಮ್ ಮಾಡಿಕೊಂಡು ನಿಮ್ಮನ್ನು ನೀವು ನಿಂದನೆ ಮಾಡ್ಕೊಂಡು ಇರಲಿಕ್ಕೆ ಬಂದಿದ್ದೀರಾ, ಅಥವಾ ನೀವು ಕೆಲವೊಮ್ಮೆ ನಾವು ಈ ಸ್ಪಿರಿಚುವಲ್ ಜರ್ನಿಗೆ ಬರಬೇಕಿದ್ರೆ, ನಾವು ಈ ಭೂಮಿಗೆ ಬರಬೇಕಿದ್ರೆ ದೇವ್ರ ಹತ್ರ ನಾವು ಏನೋ ಒಂದು ಏನು ಹೇಳ್ತಾರೆ ಒಂದು ಎಗ್ರಿಮೆಂಟ್ ಮಾಡ್ಕೊಂಡು ಬಂದಿರ್ತೇವೆ, ಒಂದು ಬಾಂಡ್ ಥರ. ಅಂದರೆ ನಾವು ಈ ಥರ ಭೂಮಿ ಮೇಲೆ ಹೋಗಿ ಇಂಥದ್ದು ಒಂದು ಸ್ಪೆಷಲ್ ಸರ್ವಿಸ್ ಕೊಟ್ಟು ಬರ್ತೇವೆ, ಜನಗಳಿಗೆ ಈ ಥರ ಸೇವೆ ಕೊಟ್ಟು ಬಂದಿರ್ತೇವೆ ಅಂತ ಹೇಳಿ ಒಂದು ನಾವು ಸ್ಪೆಷಲ್ ಎಗ್ರಿಮೆಂಟ್ ಮಾಡ್ಕೊಂಡು ದೇವರ ಜೊತೆ ಮಾಡ್ಕೊಂಡು ಬಂದಿರ್ತೇವೆ. ಆದರೆ ಭೂಮಿಗೆ ಬಂದ ಕೂಡಲೇ ನಾವು ಮರ್ತಿರ್ತೇವೆ. ನಾವು ಭೂಮಿಗೆ ಬಂದ ಕೂಡಲೇ ನಾವು ಎಲ್ಲರ ಜನಗಳನ್ನು ನೋಡಿ ನಾವು ಅವ್ರ ಥರ ಇದ್ದು ಬಿಟ್ಟಿರ್ತೇವೆ. ಆಗ ನಿಮ್ಗೆ ಇಲ್ಲಿ ಯೂನಿವರ್ಸ್ ಸೋಲ್ ಶಾಕ್ ಕೊಡ್ತಾರೆ. ಅಂದರೆ ನಿಮ್ಮ ಆತ್ಮಕ್ಕೊಂದು ಶಾಕ್ ಬರ್ತದೆ ಇಲ್ಲಿ. ಹೇಗಂತ ಹೇಳಿದರೆ ನಿಮ್ಮ ರಿಲೇಷನ್ಶಿಪ್ ಹೋಗಿರ್ಬೋದು, ಫೈನಾನ್ಸ್ ನಿಮ್ಮ ಲಾಸ್ ಆಗಿರ್ಬೋದು, ಹೆಲ್ತ್ ಲಾಸ್ ಆಗಿರ್ಬೋದು, ಅಥವಾ ಈ 3 ಒಟ್ಟಿಗೆ ಲಾಸ್ ಆಗಿರ್ಬೋದು. ಇದು ಸೋಲ್ ಶಾಕ್. ಇದು ಯಾಕೆ ಕೊಡ್ತಿದ್ದಾರೆ ಅಂದರೆ ನೀವು ಬಂದಿರೋದು ನೀವು ದೊಡ್ಡ ಒಂದು ಮಹೋನ್ನತ ಕಾರ್ಯಕ್ಕಾಗಿ, ನೀವು ದೊಡ್ಡ ಕೆಲಸಕ್ಕೋಸ್ಕರ ಬಂದಿರೋದು. ಅಂದರೆ ಭೂಮಿ ಮೇಲೆ ಏನು ಹೇಳ್ತಾರೆ ಭೂಮಿಯ ಅದು ಅರ್ತ್ ವೈಬ್ರೇಷನ್ ಜಾಸ್ತಿ ಮಾಡಲಿಕ್ಕೆ ನೀವು ಬಂದಿರೋದು. ನೀವು ಎಲ್ಲರ ಹಾಗೆ ಇಲ್ಲಿ ಮ್ಯಾರೇಜ್ ಅಥವಾ ನಿಮ್ಮ ಮಕ್ಕಳು ಅಥವಾ ನಿಮ್ಮ ರಿಲೇಷನ್ಶಿಪ್ಪು, ಫೈನಾನ್ಸ್ ಅದರ ಬಗ್ಗೆ ಯೋಚನೆ ಮಾಡ್ತಾ ಇರಲಿಕ್ಕೆ ಬಂದಿರೋರಲ್ಲ. ಸೊ ನೀವು ನಿಮ್ಮ ಎಕ್ಸಿಸ್ಟೆನ್ಸ್ ನೋಡಿ. ಅಂದರೆ ನೀವು ನಿಮ್ಮ ಸೋಲ್ ಪರ್ಪಸ್ ಕಡೆ ನೋಡಿ, ನೀವು ಯಾವುದಕ್ಕೋಸ್ಕರ ಬಂದಿದ್ದೀರಿ ಅದರ ಕಡೆ ನೋಡಿ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಇಲ್ಲಿ ತುಂಬಾ ಯಾರು ಗಿಲ್ಟಿ ಫೀಲಿಂಗಲ್ಲಿದ್ದಾರೆ. ಸೊ ನೀವು ಬಂದಿರೋದು ಈ ಭೂಮಿ ಮೇಲೆ ದೊಡ್ಡ ಉದ್ದೇಶಕ್ಕೋಸ್ಕರ. ಸೊ ಲಾಂಗ್ ಟರ್ಮ್ ಅಂದರೆ ದೂರದೃಷ್ಟಿಯಿಂದ ಜೀವನವನ್ನು ನೋಡಿ ಅಂತ ಹೇಳ್ತಿದ್ದಾರೆ. ಈಗ ನಿಮ್ಮ ಜೀವನದಲ್ಲಿ ಏನು ಅಬ್ಸ್ಟಕಲ್ಸ್ ಇದೆಯಾ, ಏನು ಕಷ್ಟಗಳಿದೆಯಾ, ಇದು ಯಾವುದೂ ಶಾಶ್ವತ ಅಲ್ಲ ಅಂತ ಹೇಳ್ತಾರೆ. ಇದೆಲ್ಲ ಟೆಂಪರರಿ ನಿಮ್ಮ ಜೀವನದಲ್ಲಿ ಅಂತೇಳಿ. ಅಂದರೆ ನೀವು ನಿಮ್ಮ ಜೀವನವನ್ನು ನೋಡೋ ದೃಷ್ಟಿ ಬದಲಾಗಬೇಕು ಅಂತೇಳಿ ಈ
ಇಲ್ಲಿ ನೀವು ಅಂದ್ಕೊಂಡಿರ್ಬೋದು ನಾನು ಒಬ್ಬರೇ, ನನಗೆ ಸಹಾಯ ಮಾಡೋರು ಯಾರೂ ಇಲ್ಲ ಅಂತೇಳಿ. ಇಲ್ಲಿ ನಿಮ್ಮ ಸೋಲ್ ಮೆಂಬರ್ಸ್ ನಿಮಗೆ ಬಂದು ಸಹಾಯ ಮಾಡ್ತಿದ್ದಾರೆ. ನಿಮ್ಮ ಅಂದರೆ ಸೋಲ್ ಮೆಂಬರ್ಸ್ ಅಂತ ಹೇಳಿದರೆ ಇವರು ಸ್ಪಿರಿಚುವಲ್ ಜರ್ನಿಯಲ್ಲಿ ಇರ್ತಾರೆ. ಇವರು ನಿಮಗೆ ಏನೋ ಒಂದು ಗೈಡೆನ್ಸ್ ಕೊಡ್ತಿರ್ಬೋದು, ನಿಮಗೆ ಇವರು ಸಹಾಯ ಕೊಡ್ತಿದ್ದಾರೆ. ಅವ್ರ ಜೊತೆ ಸೇರಿಕೊಂಡು ನೀವು ನಿಮ್ಮ ಸೋಲ್ ಪರ್ಪಸ್ ಮಾಡಿ ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ಒಬ್ಬರೇ ಅಂತೇಳಿ ಯಾವತ್ತೂ ಅಂದರೆ ಇದರಲ್ಲಿ ತುಂಬ ನಿರಾಶಾವಾದಿ ಆಗಬೇಡಿ. ನಿಮಗೆ ಇಲ್ಲಿ ಯೂನಿವರ್ಸ್ ಸಪೋರ್ಟ್ ಇದೆ ಅಂತ ಹೇಳ್ತಿದ್ದಾರೆ. ಗೋ ಟು ದ ಡಿಸ್ಟೆನ್ಸ್ ಅಂತ ಹೇಳ್ತಿದ್ದಾರೆ. ಅಂದರೆ ನೀವು ಈ ಸಣ್ಣ ಎಲ್ಲರಾಗಿದ್ದು ಬದುಕು ಬಾಳಲಿಕ್ಕೆ ಬಂದಿರೋರಲ್ಲ, ದುಃಖದಿಂದ ಹೊರಗೆ ಬನ್ನಿ ಅಂಥೇಳಿ. ಖುಷಿಯಲ್ಲಿ ನೀವು ಅಂದರೆ ನೀವೊಂಥರ ನೀವೊಂಥರ ಖುಷಿಯಿಂದ ಕುಣಿದಾಡಬೇಕು ಅಂತ ಹೇಳ್ತಾರೆ. ಯಾಕಂದರೆ ಈ ಸ್ಪಿರಿಚುವಲ್ ಜರ್ನಿ ಎಲ್ರಿಗೂ ಸಿಗೋದಿಲ್ಲ. ಎಷ್ಟೋ ವರ್ಷಗಳ ಜನ್ಮದ ನಂತರ ಈ ಸ್ಪಿರಿಚುವಲ್ ಜರ್ನಿ ಸಿಕ್ಕಿರ್ತದೆ. ಅಂಥದ್ರಲ್ಲಿ ನಾವು ಈಗ ಗಿಲ್ಟಿ ಫೀಲಿಂಗ್ ಅಂದರೆ ಈ ಜನಗಳನ್ನು ನೋಡಿಕೊಂಡು ಗಿಲ್ಟಿ ಫೀಲಿಂಗಲ್ಲಿ ಇರೋ ಬದಲು ನೀವು ಮೆಡಿಟೇಷನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಬೇಕು ಅಂತ ಹೇಳಿ. ಇಲ್ಲಿ ಹೀಲಿಂಗ್ ತುಂಬ ಇಂಪಾರ್ಟೆಂಟ್. ನೀವು ಇಲ್ಲಿ ಕೆಲವರು ಥರ್ಡ್ ಐ ಚಕ್ರ ಓಪನ್ ಆಗ್ತಿರ್ಬೋದು. ಇಲ್ಲಿ ಕೆಲವರು ಟ್ವಿನ್ ಫ್ಲೇಮ್ಸ್ ಇದ್ದಾರೆ, ಕೆಲವರು, ಎಲ್ಲರೂ ಅಲ್ಲ. ಕ್ಲಾರಿಟಿ ತೆಗಿತಿದ್ದೇನೆ. ಇಲ್ಲಿ ಒಂದು ಎನರ್ಜಿ ಹೇಗಿದೆ ಅಂತ ಹೇಳಿದರೆ, ಇಲ್ಲಿ ಕೆಲವರು ತುಂಬ ನಿಮಗೆ ಸಪ್ರೇಷನ್ ಆಗಿದೆ. ನೀವು ಪ್ರೀತಿಸುವ ವ್ಯಕ್ತಿ ಇರ್ಬೋದು, ಇವರು ನಿಮ್ಮ ಫ್ಯಾಮಿಲಿ ಮೆಂಬರ್ ಇರ್ಬೋದು, ನಿಮ್ಮ ಲವ್ ರಿಲೇಷನ್ಶಿಪ್ ಇರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಕೊಲೀಗ್ಸ್ ಇರ್ಬೋದು. ನಿಮಗೆ ಯಾವುದು ಅಪ್ಲಿಕೇಬಲ್ ಆಗ್ತೋ ಅದನ್ನು ತಗೊಳ್ಳಿ. ಇವರಿಗೂ ನಿಮಗೂ ಒಂದು ಏನೋ ಗಲಾಟೆ ಆಗಿರ್ಬೋದು, ಜಗಳ ಆಗಿರ್ಬೋದು, ಸಪ್ರೇಷನ್ ಆಗಿರ್ಬೋದು, ಅಥವಾ ಥರ್ಡ್ ಪಾರ್ಟಿ ನಿಮ್ಮ ನಡುವೆ ಇನ್ನೊಬ್ಬರು ಇದ್ದಿರ್ಬೋದು. ಸೊ ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಿ. ಅಂದರೆ ಅವರು ಯಾವಾಗ ಬರ್ತಾರೆ, ಯಾವಾಗ ನನ್ನ ಜೊತೆ ಮಾತಾಡ್ತಾರೆ, ಯಾವಾಗ ಕಮಿಟ್ಮೆಂಟ್ ಕೊಡ್ತಾರೆ, ಅಥವಾ ಯಾವಾಗ ಬಂದು ನಾವು ಮದುವೆ ಆಗ್ತೇವೆ, ಈ ಥರ ಎಲ್ಲ ನೀವು ಯೋಚನೆ ಮಾಡ್ತಾ ಇದ್ದಿರ್ಬೋದು. ಸೊ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ ನೀವು ನಿಮ್ಮ ಕ್ರಿಯೇಟಿವಿಟಿ ಕಡೆ ನೋಡಿ ಅಂತ ಹೇಳ್ತಿದ್ದಾರೆ. ಅಂದರೆ ಅದರ ಥಿಂಕ್ ಮಾಡೋದು ಬಿಟ್ಟು ನಿಮ್ಮ ಕ್ರಿಯೇಟಿವಿಟಿ ಏನಿದೆಯಾ ಅದನ್ನು ನೀವು ಎಕ್ಸ್ಪಾನ್ಷನ್ ಮಾಡಬೇಕು. ನೀವು ಇನ್ನೂ ಕ್ರಿಯೇಟಿವಿಟಿಯನ್ನು ಇನ್ನೂ ನೀವು ಕ್ರಿಯೇಟಿವಿಟಿ ಮೇಲೆ ಇನ್ನೂ ಎತ್ತರಕ್ಕೆ ಹೋಗಬೇಕು ಅಂತ ಹೇಳ್ತಿದ್ದಾರೆ. ನಿಮ್ಮ ಒಂಥರ ಡೆಸ್ಟಿನಿ ಚೇಂಜ್ ಆಗ್ತದೆ ನಿಮಗೆ. ಅಂದರೆ ಒಂಥರ ಏನು ಹೇಳ್ತಾರೆ, ಒಂದು ಟೈಮ್ ನಿಮ್ಮದು ಚೇಂಜ್ ಆಗ್ತಾ ಇದೆ, ನಿಮ್ಮದು ಗುಡ್ ಲಕ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಇಲ್ಲಿ. ಸೊ ನಿಮ್ಮದೊಂಥರ ಮೇಜರ್ ಕಾರ್ಡ್ ಸನ್ ಬಂದಿಲ್ಲಿ, ಸನ್ ಮತ್ತು ವೀಲ್ ಆಫ್ ಫಾರ್ಚೂನ್. ಅಂದರೆ ನೀವೊಂಥರ ಶೈನ್ ಆಗೋರಿದ್ದೀರಿ ಅಂತ ಹೇಳ್ತಿದ್ದಾರೆ. ಸೊ ಈ ವೇಟಿಂಗ್ ಎನರ್ಜಿಯಿಂದ ಹೊರಗೆ ಬನ್ನಿ, ಇನ್ನೊಬ್ರು ನಿಮ್ಮ ಕ್ರಿಯೇಟಿವಿಟಿ ಮೇಲೆ ವರ್ಕ್ ಮಾಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ನಿಮಗೆ. ನಿಮಗೆ ಏಂಜಲ್ಸ್ ಗಾಡೆಸ್ ಕಡೆಯಿಂದ ಒಂದು ಮೆಸೇಜ್ ತೆಗಿತಿದ್ದೇನೆ. ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ ಲೀಪ್ ಆಫ್ ಫೇತ್, ಟೇಕ್ ಎ ರಿಸ್ಕ್ ಆ್ಯಂಡ್ ಪುಟ್ ಯುವರ್ ಹಾರ್ಟ್ಸ್ ಟು ಡಿಸೈರ್ ಇನ್ ಟು ಆ್ಯಕ್ಷನ್. ಇಲ್ಲಿ ನಿಮಗೆ ಯೂನಿವರ್ಸ್ ಹೇಳ್ತಾರೆ ಒಂದು ಲೀಪ್ ಆಫ್ ಫೇತ್ ತಗೊಳ್ಳಿ, ಅಂದರೆ ದೇವರ ಮೇಲೆ ಭಾರ ಹಾಕಿ ನೀವು ಇಲ್ಲೇ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ರಿಸ್ಕ್ ತಗೊಳ್ಬೇಕಾಗ್ತದೆ, ನೀವು ರಿಸ್ಕ್ ತಗೊಂಡು ಮುಂದೆ ಹೆಜ್ಜೆ ಇಡಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಮನಸ್ಸಿನಲ್ಲಿ ಏನು ನಿಮಗೆ ನಿಜವಾದ ಇಚ್ಛೆ ಇದೆಯಾ, ಟ್ರೂ ಡಿಸೈರ್, ಅದನ್ನು ಆ್ಯಕ್ಷನ್ಗೆ ತನ್ನಿ ಅಂತ ಹೇಳ್ತಾರೆ. ನೀವು ಈಗ ಮನಸ್ಸಲ್ಲಿ ಏನೋ ಒಂದು ಆಸೆ ಇಟ್ಕೊಂಡು ಅದನ್ನು ಮನಸ್ಸಿನೊಳಗೆ ಅದುಮಿಟ್ಕೊಂಡಿರ್ಬೋದು ಈ ನಿಮ್ಮ ನೋವಿನಿಂದಾಗಿ. ಸೊ ರಿಸ್ಕ್ ತಗೊಂಡು ಅದನ್ನು ನೀವು ಆ್ಯಕ್ಷನ್ಗೆ ತನ್ನಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ ತುಂಬ ಏನೋ ಒಂದು ನಿಮ್ಮ ಮನಸ್ಸಲ್ಲಿ ದೊಡ್ಡ ಇಚ್ಛೆ ಇದೆ, ಅದನ್ನು ನೀವು ಒಳಗೆ ಇಟ್ಕೊಂಡಿದ್ದೀರಿ. ಫರ್ಟಿಲಿಟಿ, ಇಟ್ ಈಸ್ ದ ಪರ್ಫೆಕ್ಟ್ ಟೈಮ್ ಫಾರ್ ಯು ಟು ಸ್ಟಾರ್ಟ್ ನ್ಯೂ ಪ್ರಾಜೆಕ್ಟ್, ಎಕ್ಸೆಸ್ ನ್ಯೂ ಐಡಿಯಾಸ್ ಆ್ಯಂಡ್ ಗಿವ್ ಬರ್ತ್ ಟು ನ್ಯೂ ಕಂಡೀಷನ್. ಈಗ ನಿಮ್ಮದು ಪರ್ಫೆಕ್ಟ್ ಟೈಮ್ ಅಂತ ಹೇಳ್ತಿದ್ದಾರೆ. ಒಂದು ಹೊಸದೇನೋ ಪ್ರಾಜೆಕ್ಟ್ ಮಾಡ್ತಿರ್ಬೋದು, ಅಥವಾ ನಿಮ್ಗೆ ಏನಾದ್ರು ಹೊಸ ಐಡಿಯಾ ಬರ್ತಿರ್ಬೋದು, ಅಥವಾ ಯಾವುದಾದ್ರೂ ಹೊಸ ಏನಾದರೂ ಕಂಡೀಷನ್ ನಿಮಗೆ ಏನಾದರೂ ಒಂದು ಮಾಡಬೇಕಂತ ಅನಿಸ್ತಿರ್ಬೋದು. ಈಗ ಪರ್ಫೆಕ್ಟ್ ಟೈಮ್ ಅಂತ ಹೇಳ್ತಿದ್ದಾರೆ.
ಅಂದರೆ ಇಲ್ಲಿ ಒಂದು ಸ್ಟ್ರಾಂಗ್ ಮೆಸೇಜ್ ಬರ್ತಾ ಇದೆ. ಯಾರೊಬ್ಬರು ಏನೋ ಸ್ಟಾರ್ಟ್ ಮಾಡಲಿಕ್ಕೆ ಈಗ ನೀವು ಹಿಂದೆ ಮುಂದೆ ನೋಡ್ತಿರ್ಬೋದು, ಟೈಮ್ ಬರಲಿ ಅಂತ ಕಾಯ್ತಿರ್ಬೋದು. ಇಲ್ಲಿ ಯೂನಿವರ್ಸ್ ನಿಮಗೆ ಹೇಳ್ತಿದ್ದಾರೆ, ನಿಮ್ಮ ಟೈಮ್ ಬಂದಿದೆ, ನಿಮ್ಮ ಮನಸ್ಸಲ್ಲಿ ಏನೋ ಒಂದು ದೊಡ್ಡ ಆಸೆ ಇದೆ, ಅದನ್ನು ಹೊರಗೆ ತನ್ನಿ, ರಿಸ್ಕ್ ತಗೊಳ್ಳಿ, ಆ್ಯಕ್ಷನ್ ಅದನ್ನು ನೀವು ಜನಗಳಿಗೆ ಕೊಡೋದಿರ್ಬೋದು, ಅದನ್ನು ನೀವು ಆ್ಯಕ್ಷನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ನಿಮ್ಮ ಪರ್ಫೆಕ್ಟ್ ಟೈಮ್ ಬಂದಿದೆ ಅಂತ ಹೇಳಿ. undying love, the love you have shared is eternal regardless of the situation. ಇಲ್ಲಿ ಹೇಳ್ತಿದ್ದಾರೆ ಯೂನಿವರ್ಸ್ ಏನಂತ ಹೇಳಿದರೆ, ಇಲ್ಲಿ ಕೆಲವರು ಟ್ವಿನ್ ಫ್ಲೇಮ್ಸ್ ಇದ್ದಾರೆ. ಅಂದರೆ ನಿಮ್ಮದು ಈ ಪ್ರೀತಿ ಏನಿದೆಯಾ ಇದೊಂದು ಅಂದರೆ ಇದು ಎಲ್ಲರ ಹಾಗೆ ಒಂದು ಯಾವುದೋ ಒಂದು ಅಂದರೆ ಗಿವ್ ಆ್ಯಂಡ್ ಟೇಕ್ ಇರೋ ಪಾಲಿಸಿ ಥರ ಪ್ರೀತಿ ಅಲ್ಲ ನಿಮ್ಮದಂದರೆ, ಇದೊಂಥರ ಅಜ್ಜರಾಮರ ಪ್ರೀತಿ ಅಂತ ಹೇಳ್ತಿದ್ದಾರೆ. ಸೊ ಅಂದರೆ ಈ ಸಿಚುವೇಶನ್ ಬಗ್ಗೆ ನೀವು ಥಿಂಕ್ ಮಾಡದೆ ಒಂದು ಅನ್ಕಂಡೀಷನ್ ಲವ್ಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ಸರಸ್ವತಿ, ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್ ಥ್ರೂ ಕ್ರಿಯೇಟಿವ್ ಆ್ಯಕ್ಟಿವಿಟೀಸ್. ನಿಮ್ಮಲ್ಲಿ ತುಂಬ ಕ್ರಿಯೇಟಿವಿಟಿ ಇದೆ, ಅದನ್ನು ನೀವು ಜನಗಳಿಗೆ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ತುಂಬ ಸ್ಟ್ರಾಂಗ್ ಮೆಸೇಜ್ ಬರ್ತಾ ಇದೆ. ನೀವು ಏನೋ ಒಂದು ಇಲ್ಲಿ ನೀವು ಆ್ಯಕ್ಷನ್ ಆಗಲೇಬೇಕು, ಜನಗಳಿಗೆ ಕೊಡಲೇಬೇಕು. ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ ಈ ನೆಗೆಟಿವ್ ಎನರ್ಜಿಯಿಂದ ಹೊರಗೆ ಬನ್ನಿ, ನಿಮಗೆ ಸಹಾಯ ಮಾಡೋರಿದ್ದಾರೆ. ದ ಸಿಚುವೇಶನ್ ಇನ್ವಾಲ್ವ್ಸ್ ಯುವರ್ ಪಾಸ್ಟ್ ಲೈಫ್ ಮೆಮೊರೀಸ್. ಇಲ್ಲಿ ಕೆಲವೊಮ್ಮೆ ನಿಮಗೆ ನಿಮ್ಮ ಪಾಸ್ಟ್ ಲೈಫ್, ಈ ಹಿಂದಿನ ಜನ್ಮದು ನಿಮಗೆ ನೆನಪಾಗ್ಬೋದು, ಅಥವಾ ಹಿಂದಿನ ಜನ್ಮದಲ್ಲಿ ನಿಮ್ಮ ಜೊತೆ ಇದ್ದ ಸೋಲ್ ಮೆಂಬರ್ಸ್ ಯಾರು ಬೇಕಾದ್ರೂ ಇರ್ಬೋದು. ಇವರು ಅಣ್ಣ ತಂಗಿ, ಅಪ್ಪ ಅಮ್ಮ, ಫ್ರೆಂಡ್ಸ್ ಇರ್ಬೋದು, ಕೊಲೀಗ್ಸ್ ಇರ್ಬೋದು, ನಿಮ್ಮ ಹಸ್ಬೆಂಡ್ ವೈಫ್ ಇರ್ಬೋದು, ಅಥವಾ ನಿಮ್ಮ ಲವರ್ ಇರ್ಬೋದು, ಯಾರು ಬೇಕಾದ್ರೂ ಇರ್ಬೋದು. ಇವರೀಗ ನಿಮ್ಮ ಜೊತೆ ಬಂದು ಜಾಯಿನ್ ಆಗ್ತಿದ್ದಾರೆ ಅಂತ ಹೇಳ್ತಾರೆ. ಅಥವಾ ನಿಮಗೆ ಕೆಲವು ಹಿಂದಿನ ಜನ್ಮದು ನಿಮಗೆ ಈಗ ನೆನಪಾಗಿರ್ಬೋದು, ಇವರು ನನ್ನ ಹಿಂದಿನ ಜನ್ಮದವ್ರು ಇರ್ಬೋದು ಅಂತ ನಿಮಗೆ ಅನಿಸ್ತಿರ್ಬೋದು. ಸೊ ಇಲ್ಲಿ ನೀವು ಆ್ಯಕ್ಷನ್ ಆಗಬೇಕಂತ ಯೂನಿವರ್ಸ್ ನಿಮಗೆ ಹೇಳ್ತಿದ್ದಾರೆ. ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ ಪರ್ಫೆಕ್ಟ್ ಟೈಮ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 3. ಯಾರು ಫಿಶ್ ಚಾಯ್ಸ್ ಮಾಡಿದ್ದೀರಾ, ನಿಮಗೆ ಯೂನಿವರ್ಸ್ ಏನು ಹೇಳಲಿಕ್ಕೆ ಇಷ್ಟಪಡ್ತಿದ್ದಾರೆ ಅಂತ ಹೇಳಿ ನೋಡುವ. ಸ್ಪಿರಿಚುವಲ್ ಜರ್ನಿಯಲ್ಲಿರುವ ಯೂನಿವರ್ಸ್ ಕಡೆಯಿಂದ ಮೆಸೇಜ್ ಫೈಲ್ ನಂಬರ್ 3. ಇದು ಜನರಲ್ ರೀಡಿಂಗ್, ಆಸ್ ಎ ಗೈಡೆನ್ಸ್ ಆಗಿ ತಗೊಳ್ಳಿ. ಫೈಲ್ ನಂಬರ್ 3, ಎಕ್ಸ್ಚೇಂಜಿಂಗ್ ಗಿಫ್ಟ್ಸ್. ಇದು ಸೇಮ್ ಕಲರ್ ಇದೆ, ಪಿಂಕ್. ಪಾಯ್ಸನ್, ಅನ್ಫಿನಿಶ್ಡ್ ಸಿಂಫನಿ. ಬಾಟಮ್ ಆಫ್ ದ ಡೆಕ್, ಹಿಯರ್ ಆ್ಯಂಡ್ ನೌ. ಕಾರ್ಡ್ ಕ್ಲಾರಿಫೈಯರ್ ತೆಗಿತಿದ್ದೇನೆ. ಫೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಿಗೆ ಫೈಲ್ ನಂಬರ್ 3. ಈ ಫೈಲ್ ನಂಬರ್ 3ಗೆ ಡಿವೈನ್ ಮೆಸೇಜ್ ಏನಂತ ಹೇಳಿದರೆ, ತುಂಬ ಪಾಸಿಟಿವ್ ಎನರ್ಜಿ ಇದೆ. ಇದು ನಿಮ್ಗೆ ಯೂನಿವರ್ಸ್ ಏನು ಹೇಳ್ತಾರೆ ಅಂತ ಹೇಳಿದರೆ, ಈಗ ನೀವು ಅಂದರೆ ಯಾವುದೋ ಒಂದು ಇನ್ಕಂಪ್ಲೀಟ್ ಮಾಡ್ತಿರ್ಬೋದು, ಅಂದರೆ ನೀವು ತುಂಬಾ ಇಲ್ಲಿ ವರ್ಕ್ ಮಾಡ್ತಿದ್ದೀರಿ. ನೀವು ಅಂದರೆ ಎಲ್ಲನೂ ಎಟ್ ಎ ಟೈಮ್ ವರ್ಕ್ ಮಾಡ್ತಿದ್ದೀರಿ, ಯಾವುದು ಕಂಪ್ಲೀಷನ್ ಇಲ್ಲ, ಎಲ್ಲ ನೀವು ಅರ್ಧಂಬರ್ಧ ಮಾಡಿರ್ಬೋದು. ಸೊ ಆ ವರ್ಕ್ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಿದ್ದಾರೆ. ನೀವು ಒಂದು ಕಂಪ್ಲೀಟ್ ಮಾಡಿ ಮತ್ತೊಂದು ಮುಂದಕ್ಕೆ ಹೋಗಿ ಅಂತ ಹೇಳಿ. ಅಂದರೆ ಇಲ್ಲಿ ನಿಮಗೆ ಕೆಲವೊಮ್ಮೆ ಕನ್ಫ್ಯೂಷನ್ ಇದ್ದಿರ್ಬೋದು, ಹೆದರಿಕೆ ಇರ್ಬೋದು, ಹಿಂದೆ ಆದ ನೋವಿನಿಂದಾಗಿ ಅಥವಾ ಹಿಂದೆ ಆದ ಸೋಲಿನಿಂದಾಗಿ ಏನೋ ನಿಮಗೆ ಹೆದರಿಕೆ ಇರ್ಬೋದು. ಅಂದರೆ ಮುಂದೆ ಏನಾಗ್ತದೇನೋ, ನಾನು ಅಂದರೆ ಹಿಂದೆ ಹೀಗಾಗಿತ್ತು, ಮುಂದೆ ಆದರೆ ಏನು ಮಾಡೋದು ಅಂತೇಳಿ. ಯೂನಿವರ್ಸ್ ಹೇಳ್ತಿದ್ದಾರೆ, ಎಟ್ ಪ್ರೆಸೆಂಟಲ್ಲಿ ನೀವು ಬದುಕಿ ಅಂತ ಹೇಳ್ತಿದ್ದಾರೆ. ಹಿಂದೆ ಆಗಿದ್ದು ಪಾಸ್ಟ್, ಅದು ಏನು ನಿಮಗೆ ನೋವಿತ್ತು ಅದೊಂಥರ ನಿಮ್ಮದು ಕರ್ಮ ಕ್ಲಿಯರ್ ಅಂತಲೇ ಹೇಳ್ಬೋದು. ಸೊ ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡಬೇಡಿ, ಪ್ರೆಸೆಂಟಲ್ಲಿದ್ದು ಬದುಕಿ ಅಂತ ಹೇಳಿ. ಈಗ ನಿಮ್ಮ ಜೀವನದಲ್ಲಿ ಒಂದು ಏನು ಹೇಳ್ತಿದ್ದಾರೆ, ಒಂದು ಟ್ರೆಮೆಂಡಸ್ ಲೈಫ್ ಅಂತಲೇ ಹೇಳ್ಬೋದು. ನಿಮ್ದೊಂಥರ ಚೇಂಜ್ ಬರ್ತಾ ಇದೆ. ಇದು ಏನು ಹೇಳ್ತಿದ್ದಾರೆ, ಒಂದು ದೊಡ್ಡ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳ್ಬೋದು, ಬದಲಾವಣೆ, ದೊಡ್ಡ ಒಂದು ಬದಲಾವಣೆ ನಿಮ್ಮ ಜೀವನ. ನಿಮಗೆ ಇಲ್ಲಿ ರೀಬರ್ತ್ ಎನರ್ಜಿ ಬಂದಿದೆ, ಅಂದರೆ ಸೆಕೆಂಡ್ ಚಾನ್ಸ್
ಕೆಲವರು ರೀಬರ್ತ್ ಅಂದರೆ ಏನು ಅಂತ ಕೇಳ್ತಾರೆ. ರೀಬರ್ತ್ ಅಂತ ಹೇಳಿದರೆ ಇದೊಂದು ನಮಗೆ ಮರುಹುಟ್ಟು ಅಂತ ಹೇಳ್ತಾರೆ. ಕೆಲವೊಮ್ಮೆ ನಾವು ಅವಕಾಶಗಳು ದೇವರು ನಮಗೆ ಕೊಟ್ಟಿರ್ತಾನೆ ಮಾಡಿ ಅಂತೇಳಿ, ಆದರೆ ಅದನ್ನು ನಾವು ಕೆಲವೊಮ್ಮೆ ಯಾವುದೋ ಒಂದು ನೆಗ್ಲಿಜೆನ್ಸಿಂದ ಬೇಡ ಅಂತ ಬಿಟ್ಟಿರ್ತೀವಿ ಅಥವಾ ಮಾಡದೇ ಇರ್ತೇವೆ. ಸೊ ನಾವು ಕೆಲವೊಮ್ಮೆ ಭೂಮಿ ಮೇಲೆ ಯಾವುದಕ್ಕೆ ಬಂದಿರ್ತೇವೆ ಅದನ್ನು ಮರ್ತಿರ್ತೇವೆ. ಆಗ ದೇವರು ನಮಗೆ ಎಲ್ಲ ಕಷ್ಟ ಕೊಟ್ಟು ಇನ್ನೊಂದು ಸಲ ನಮಗೆ ನೆನಪು ಮಾಡಿಸ್ತಾರೆ. ಅಂದರೆ ನಿಂಗೆ ಇದು ಸೆಕೆಂಡ್ ಚಾನ್ಸ್ ಕೊಡ್ತಿದ್ದೇನೆ, ನಿನ್ನ ಸೋಲ್ ಪರ್ಪಸ್ ಮಾಡು, ಅಥವಾ ನೀ ಯಾವುದು ಮಾಡಲಿಕ್ಕೆ ಬಂದಿದ್ದಿ, ಯಾವುದನ್ನು ಬಿಟ್ಟಿದ್ದಿ ಅದನ್ನು ಕಂಪ್ಲೀಟ್ ಮಾಡು ಅಂತ ಹೇಳ್ತಿದ್ದಾರೆ. ಅಂದರೆ ನಾವಿಲ್ಲಿ ಕೆಲವೊಮ್ಮೆ ಮೋಕ್ಷ ತಗೊಳ್ಳಿಕ್ಕೆ ಬಂದಿರ್ತೇವೆ ಭೂಮಿ ಮೇಲೆ, ಅಥವಾ ಯಾವುದೋ ಒಂದು ದೊಡ್ಡ ಪ್ರಾಜೆಕ್ಟ್ ಇರ್ತದೆ ನಮಗೆ, ಒಂದು ಯಾವುದೋ ಒಂದು ನಾವು ಅಂದರೆ ಭೂಮಿ ಮೇಲೆ ಏನೋ ಒಂದು ಕೆಲವು ಪ್ರಾಜೆಕ್ಟ್ ಮಾಡ್ತೇವೆ ಅಂತ ಹೇಳಿ ಯೂನಿವರ್ಸ್ ಜೊತೆ ನಾವು ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ಭೂಮಿಗೆ ಬಂದಿರ್ತೇವೆ. ಅದು ಮರೆತು ನಾವು ಬೇರೆಯವ್ರ ಮನುಷ್ಯರನ್ನು ನೋಡಿಕೊಂಡು ನಾವು ಅದೇ ದುಃಖದಲ್ಲಿರ್ತೇವೆ, ನಮ್ಮ ಸೋಲ್ ಪರ್ಪಸ್ ನಾವು ಮರ್ತು ಬಿಡ್ತೇವೆ. ಆವಾಗ ಯೂನಿವರ್ಸ್ ನಿಮಗೆ ಹೇಳ್ತಾರೆ, ನಿಮಗೆ ಸೆಕೆಂಡ್ ಚಾನ್ಸ್ ಕೊಡ್ತಿದ್ದೇನೆ, ಒಂದು ಸಲ ಮಾಡಿದ ತಪ್ಪನ್ನು ಇನ್ನೊಂದು ಸಲ ಮಾಡಬೇಡ, ನಿನ್ನ ಸೋಲ್ ಪರ್ಪಸ್ ಕಡೆ ನೋಡು ಅಂತೇಳಿ. ಇಲ್ಲೀಗ ನಿಮ್ಮ ಜೀವನದಲ್ಲಿ ತುಂಬ ಬ್ಯಾಲೆನ್ಸ್ ಇಲ್ಲದೆ ಇದ್ದಿರ್ಬೋದು, ನೀವು ತುಂಬಾ ವರ್ಕ್ ಮಾಡ್ತಾ ಇದ್ದಿರ್ಬೋದು, ಬರೀ ವರ್ಕ್ ಮಾಡೋದಷ್ಟೇ ಇತ್ತು. ಇನ್ನು ಮುಂದೆ ಹೇಗಂತ ಹೇಳಿದರೆ ನೀವು ನಿಮ್ಮ ಅಂದರೆ ಬುದ್ಧಿವಂತಿಕೆಯನ್ನು ಇಲ್ಲಿ ಉಪಯೋಗಿಸಬೇಕಾಗ್ತದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಬುದ್ಧಿವಂತಿಕೆ ಯೂಸ್ ಮಾಡಿ ನಿಮಗಿಲ್ಲಿ ಅಂದರೆ ಎಕ್ಸ್ಚೇಂಜ್ ಗಿಫ್ಟ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಅಂದರೆ ನಿಮಗೆ ನೀವು ಏನಾದರೂ ನಿಮ್ಮ ಕ್ರಿಯೇಟಿವಿಟಿ ಜನಗಳಿಗೆ ಕೊಟ್ಟರೆ, ಅಥವಾ ಅಂದರೆ ನಿಮ್ಮ ಜನಗಳು ನಿಮ್ಮ ಮೇಲೆ ಟ್ರಸ್ಟ್ ನಂಬಿಕೆ ಬರ್ತದೆ, ಜನಗಳಿಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಬರೋದಿದೆ ಅಂತ ಹೇಳ್ತಿದ್ದಾರೆ. ಇಷ್ಟು ತನಕ ನಿಮ್ಮ ಜನಗಳು ನಿಮ್ಮನ್ನು ನಂಬದೇ ಇದ್ದಿರ್ಬೋದು, ಇನ್ನು ಮುಂದೆ ನಂಬ್ತಾರೆ ಅಂತ ಹೇಳ್ತಾರೆ. ಅಂದರೆ ನೀವು ಅವರಿಗೆ ಏನಾದರೂ ಕೊಟ್ಟರೆ ನಿಮಗೆ ಅಲ್ಲಿಂದ ವಾಪಸ್ ಅಂದರೆ ಇದು ನಿಮ್ಮದು ಸೋಲ್ ಕಾಂಟ್ರಾಕ್ಟ್ ಇರ್ಬೋದು, ಕೆಲವರಿಗೆ ಸೋಲ್ ಪರ್ಪಸ್ ಇರ್ಬೋದು, ಅಥವಾ ನಿಮ್ಮ ಕ್ರಿಯೇಟಿವಿಟಿ ಇರ್ಬೋದು, ಕೆಲವರು ಹಣದ ಬಗ್ಗೆ ಕೇಳ್ತಿರ್ಬೋದು, ಇನ್ನು ಕೆಲವರು ರಿಲೇಷನ್ಶಿಪ್ ಬಗ್ಗೆ ಕೇಳ್ತಿರ್ಬೋದು, ಇನ್ನು ಕೆಲವರು ನಿಮ್ಮದು ಸ್ಪಿರಿಚುವಲ್ ಜರ್ನಿ ಬಗ್ಗೆ ಕೇಳ್ತಿರ್ಬೋದು. ಇಲ್ಲಿ ನೀವು ಏನೀಗ ಇಷ್ಟು ತನಕ ವರ್ಕ್ ಮಾಡಿದ್ದೀರಾ ಅದಕ್ಕೆ ನಿಮ್ಗೆ ಈಗ ರಿವಾರ್ಡ್ ಬರುವಂಥ ಟೈಮ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಅಂದರೆ ನೀವು ಇಷ್ಟು ತನಕ ನಿಮ್ದೆಲ್ಲನೂ ಬರೀ ನೀವು ಒಬ್ಬರೇ ಮಾಡೋದಾಗಿತ್ತು, ನಿಮಗೆ ಕೆಲವೊಮ್ಮೆ ನಿಮ್ಮದ ಕ್ರಿಯೇಟಿವಿಟಿ ಇದ್ದಿರ್ಬೋದು, ಅದಕ್ಕೆ ನಿಮಗೆ ಅಂದರೆ ಒಂದು ಅಮೌಂಟ್ ಬರದೇ ಇದ್ದಿರ್ಬೋದು, ನೀವು ಬರೀ ಕೊಡೋದಾಗಿತ್ತು ಎಲ್ಲರೂ ಫ್ರೀಯಾಗಿ ತಗೊಳ್ತಾ ಇದ್ದಿರ್ಬೋದು. ಇನ್ನು ಮುಂದೆ ಅಂದರೆ ನೀವು ಇಲ್ಲಿ ಬುದ್ಧಿವಂತಿಕೆ ಯೂಸ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ನೀವು ಬುದ್ಧಿವಂತಿಕೆ ಯೂಸ್ ಮಾಡಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ನಿಮ್ಮ ಜೀವನವನ್ನು ಅಂತೇಳಿ ಈಗ ನಿಮಗೆ ಯೂನಿವರ್ಸ್ ಕೊಡಲಿಕ್ಕೆ ರೆಡಿಯಾಗಿದ್ದಾರೆ. ನೀವು ಇಲ್ಲಿ ನಿಮ್ಮ ಬುದ್ಧಿವಂತಿಕೆ ಉಪಯೋಗಿಸ್ಕೊಂಡು ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಷ್ಟೇ. ಸೊ ನೀವು ಕರೇಜಿಂದ ಮುಂದೆ ಸಾಗಿ, ಕಾನ್ಫಿಡೆನ್ಸಿಂದ ಮುಂದೆ ಹೋಗಿ ಅಂತ ಹೇಳ್ತಿದ್ದಾರೆ. ಈಗ ನಿಮಗೊಂದು ಅಪಾರ್ಚುನಿಟೀಸ್ ಎಲ್ಲ ಬರ್ತಾ ಇದೆ ಯೂನಿವರ್ಸ್ ಕಡೆಯಿಂದ, ಸೊ ಅದನ್ನು ಎಂಜಾಯ್ ಮಾಡಿ ಅಂತ ಹೇಳ್ತಿದ್ದಾರೆ. ಇಷ್ಟು ತನಕ ನಿಮ್ಮ ಜೀವನದಲ್ಲಿ ಏನು ಆಗಿತ್ತಾ, ಈಗ ನೀವು ತುಂಬ ಲೇಸಿನೆಸ್ಸಲ್ಲಿ ಇರ್ಬೋದು. ಇಲ್ಲಿ ಲೇಸಿನೆಸ್ ಕಾರ್ಡ್ ಬಂದಿದೆ. ಅಂದರೆ ಈಗ ನೀವು ತುಂಬಾ ಕುತ್ಕೊಂಡು ಯೋಚನೆ ಮಾಡ್ತಿರ್ಬೋದು, ಅಥವಾ ತುಂಬ ಲೇಸಿ ಆಗಿರ್ಬೋದು, ನೀವು ವರ್ಕ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಈ ಹಿಂದೆ ನಿಮ್ಮ ಜೀವನದಲ್ಲಿ ಏನಾಗಿತ್ತು ಅದೆಲ್ಲ ಒಂದು ನಿಮ್ಮ ಹಿಂದಿನ ಜೀವನದ ಕರ್ಮ ಕ್ಲಿಯರ್ ಅಂತ ಹೇಳ್ತಿದ್ದಾರೆ. ಇವರು ಯಾರು ನಿಮ್ಮ ಜೀವನದಲ್ಲಿ ಯಾರು ಬಂದು ಹೋಗಿದ್ದಾರೆ, ಏನೆಲ್ಲ ಲಾಸಸ್ ಆಗಿದೆಯಾ, ಇದೆಲ್ಲ ನಿಮ್ಮ ಕರ್ಮ ಕ್ಲಿಯರ್. ಸೊ ಒಂದು ಅವೇರ್ನೆಸ್ಸಿಗೆ ಬನ್ನಿ, ನಿಮ್ಮ ಸೋಲ್ ಪರ್ಪಸ್ ಕಡೆ ನೋಡಿ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಇಲ್ಲಿ ರೀಬರ್ತ್ ಎನರ್ಜಿ ಇದೆ ಒಂಥರ. ಅಂದರೆ ನೀವು ಇಲ್ಲಿ ತುಂಬ ಪವರಿಗೆ ಬರಬೇಕು ಅಂತ ಹೇಳಿ, ತುಂಬ ಹಾರ್ಮೋನಿ, ನೀವು ಹೀಲಿಂಗ್ ತಗೊಳ್ಬೇಕು. ಸೊ ಅಂದರೆ ನೀವು ಕೆಲವೊಮ್ಮೆ ನೀವು ಒಂದು ಯಾವುದೋ ಒಂದು ಮೊರಾಲಿಟಿಯಲ್ಲಿ ಇದ್ದಿರ್ಬೋದು, ಅಂದರೆ ಯಾವುದೋ ಒಂದು ರಿಸ್ಟ್ರಿಕ್ಷನ್ ಮಾಡ್ಕೊಂಡಿರ್ಬೋದು. ಅಂದರೆ ಇಷ್ಟೇ ಇರಬೇಕು, ಇಂಥದ್ದೇ ಆಗಬೇಕು. ಅಂದರೆ ಮನುಷ್ಯರು ಕೆಲವೊಮ್ಮೆ ತುಂಬ ರಿಸ್ಟ್ರಿಕ್ಟೆಡ್ ಏರಿಯಾದಲ್ಲಿ ಇರ್ತಾರೆ, ಅದರಿಂದ ನೀವು ಹೊರಗೆ ಬರಬೇಕು ಅಂತ ಹೇಳ್ತಿದ್ದಾರೆ ಆ ಮೊರಾಲಿಟಿಯಿಂದ. ಅಂದರೆ ನಿಮ್ಮನ್ನು ನೀವು ಕೆಲವೊಮ್ಮೆ ಕಟ್ಟಿ ಹಾಕಿರ್ಬೋದು ಯಾವುದೋ ಒಂದು ನಿಮ್ಮ ಅಂದರೆ ಜನಗಳ ನಡುವೆ ಇರೋ ಮೊರಾಲಿಟಿಯಿಂದ. ಅದರಿಂದ ನೀವು ಹೊರಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಮನಸ್ಸಿನ ಮಾತು ಕೇಳಿ, ನಿಮ್ಗೆ ಇಲ್ಲಿ ಮನಸ್ಸು ಏನೋ ಹೇಳ್ತಾ ಇದೆ, ಒಂದು ನಿಮ್ಮದು ಇನ್ನರ್ ವಾಯ್ಸ್. ಸೊ ಅದರ ಮಾತು ಕೇಳಿ ಅಂತ ಹೇಳ್ತಾರೆ. ನಿಮ್ಮ ಲೈಫ್ ಒಂಥರ 360 ಡಿಗ್ರಿ ಚೇಂಜ್ ಆಗೋದ್ರಲ್ಲಿದೆ ಅಂತ ಹೇಳ್ತಿದ್ದಾರೆ. ಫುಲ್ ಚೇಂಜ್, ನಿಮ್ಮ ಡೆಸ್ಟಿನಿ ಚೇಂಜ್ ಆಗೋದ್ರಲ್ಲಿದೆ. ಸೊ ಸೋಲ್ ಪರ್ಪಸ್ ಕಡೆ ನೋಡಿ ಅಂತ ಹೇಳ್ತಿದ್ದಾರೆ. ತುಂಬಾ ನಿಮ್ಗೆ ಇಲ್ಲಿ ಅಂದರೆ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಬರೋದ್ರಲ್ಲಿದೆ ಅಂತ ಹೇಳ್ತಿದ್ದಾರೆ. ತುಂಬ ಬುದ್ಧಿವಂತಿಕೆಯಿಂದ ನೀವು ಇಲ್ಲಿ ಯೂಸ್ ಮಾಡಬೇಕಾಗ್ತದೆ. ಇಲ್ಲಿ ತುಂಬಾ ನಿಮಗೆ ಪ್ರೀತಿ ಬೇಕಾದರೂ ನಿಮಗೆ ಸಿಗ್ತದೆ. ಈಗ ನೀವೇನಾದರೂ ಪ್ರೀತಿ ಬಗ್ಗೆ ಕೇಳ್ತಿರ್ಬೋದು, ಸೊ ಅದು ನಿಮಗೆ ಸಿಗ್ತದೆ. ಅಥವಾ ನಿಮ್ಮ ಫೈನಾನ್ಸ್ ಕೇಳ್ತಿರ್ಬೋದು, ಬಿಸ್ನೆಸ್ ಕೇಳ್ತಿರ್ಬೋದು, ಅಥವಾ ಸೋಲ್ ಪರ್ಪಸ್ ಇಲ್ಲಿ ಯಾವುದು ಬೇಕಿರೋ ಇರ್ಬೋದು. ಸೊ ಈಗೊಂಥರ ನೀವೇನು ಹೇಳ್ತಾರೆ, ನೀವು ಆಕಾಶದ ಎತ್ತರಕ್ಕೆ ಹಾರುವಂಥ ಸಮಯ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ತುಂಬಾ ದೊಡ್ಡ ದೊಡ್ಡ ಚೇಂಜಸ್ ನಿಮ್ಮ ಜೀವನದಲ್ಲಿ ಆಗೋದ್ರಲ್ಲಿದೆ ಅಂತ ಹೇಳಿ. ಸೊ ಆ ಲೇಸಿನೆಸ್ ನೀವು ಬಿಡಬೇಕು ಅಂತ ಹೇಳ್ತಿದ್ದಾರೆ. ನೀವು 24 hours ವರ್ಕ್ ಮಾಡಬೇಕಾಗ್ತದೆ. ಇಲ್ಲಿ ಕ್ಲಾರಿಫೈಯರ್ ತೆಗಿತಿದ್ದೇನೆ.
ನೀವು ಈ ಅಡಿಕ್ಷನಿಂದ ಹೊರಗೆ ಬರಬೇಕು ಅಂತ ಹೇಳ್ತಾರೆ. ಯಾವುದೋ ಒಂದು ಅಡಿಕ್ಷನಲ್ಲಿ ಇದ್ದಿರ್ಬೋದು, ಯಾವುದೋ ನೋವಲ್ಲಿರ್ಬೋದು, ಯಾವುದೋ ಒಂದು ನೆಗೆಟಿವ್ ಥಿಂಕಿಂಗ್ ಇರ್ಬೋದು, ಅಥವಾ ನಿಮ್ಮನ್ನು ನೀವು ಕಟ್ಟಿ ಹಾಕ್ಕೊಂಡಿರ್ಬೋದು, ಯಾವುದೋ ಆ ಬಂಧನನೆಲ್ಲ ಬಿಟ್ಟು ನೀವು ಹೊರಗೆ ಬರಬೇಕು ಅಂತ ಹೇಳ್ತಾರೆ. ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಮಾಡಬೇಕು ನಿಮ್ಮ ಜೀವನದಲ್ಲಿ ಅಂತೇಳಿ. ಅಂದರೆ ಒಂಥರ ಈಕ್ವಲ್ ಗಿವ್ ಆ್ಯಂಡ್ ಟೇಕ್, ನಿಮಗೆ ನ್ಯಾಯ ಸಿಗೋದ್ರಲ್ಲಿದೆ ಅಂತ ಹೇಳ್ತಿದ್ದಾರೆ. ಅಂದರೆ ಜಸ್ಟಿಸ್ ಜೊತೆ ಜಡ್ಜ್ಮೆಂಟ್, ನಿಮಗೆ ಒಂದು ದೇವರು ಏನೋ ಒಂದು ಜಡ್ಜ್ಮೆಂಟ್ ಕೊಡೋದ್ರಲ್ಲಿದ್ದಾರೆ. ಅಂದರೆ ನೀವು ತುಂಬ ಪ್ರಾರ್ಥನೆ ಮಾಡ್ತಾ ಇದ್ದೀರಿ ದೇವರನ್ನು, ಅದೊಂಥರ ನಿಮಗೆ ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ ಯೂನಿವರ್ಸ್. ನೀವಿಲ್ಲಿ ಕೆಲವರು ನೀವು ಸ್ಪಿರಿಚುವಲ್ ಹೀಲರ್ ಇದ್ದೀರಿ, ಇನ್ನು ಕೆಲವರು ನೀವು ಫೈನಾನ್ಷಿಯಲಿ ಅಬಂಡೆಂಟ್ ಪರ್ಸನ್, ನೀವು ಸ್ಪಿರಿಚುವಲ್ ಪ್ಲಸ್ ಫೈನಾನ್ಷಿಯಲ್ ನೀವು ಅಬಂಡೆಂಟ್ ಪರ್ಸನ್ ಇದ್ದೀರಿ. ಸೊ ಇಲ್ಲಿ ನೀವು ಆ ನೆಗೆಟಿವ್ ಎನರ್ಜಿಯಿಂದ ಹೊರಗೆ ಬರಬೇಕಾ ತುಂಬ ಇಂಪಾರ್ಟೆಂಟ್ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ, ಹೀಲ್ ಆಗಬೇಕು ಅಂತ ಹೇಳಿ. ಈಗ ಗಾಡೆಸ್ ಕಡೆಯಿಂದ ಮೆಸೇಜ್ ತೆಗೆದಿದ್ದೇನೆ. ಫೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಿಗೆ ಡಿವೈನ್ ಪ್ಯಾಷನ್. ಬಿ ಹಾನೆಸ್ಟ್ ವಿತ್ ಯುವರ್ ಸೆಲ್ಫ್. ವಾಟ್ ಈಸ್ ಯುವರ್ ಹಾರ್ಟ್ಸ್ ಟ್ರೂ ಡಿಸೈರ್. ನಿಮಗೊಂದು ಡಿವೈನ್ ಪ್ಯಾಷನ್ ಬರೋದ್ರಲ್ಲಿದೆ ಅಂತ ಹೇಳ್ತಿದ್ದಾರೆ. ಅಂದರೆ ಇಲ್ಲಿ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ ನಿಮ್ಗೆ ಯೂನಿವರ್ಸ್ ಕಡೆಯಿಂದ. ನಿಮಗೆ ಹಾನೆಸ್ಟ್ ಆಗಿರಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಮನಸ್ಸಿನೊಳಗೆ ಯಾವುದೋ ಒಂದು ನಿಮಗೆ ಇಚ್ಛೆ ಇರ್ಬೋದು, ಏನೋ ಮಾಡಬೇಕಂತ ಆಸೆ ಇದ್ದಿರ್ಬೋದು. ಸೊ ಅದಕ್ಕೆ ಹಾನೆಸ್ಟ್ ಆಗಿರಿ, ಅದನ್ನು ನೀವು ಹೊರಗಡೆ ತನ್ನಿ, ಜನಗಳಿಗೆ ಕೊಡಿ ಅಂತ ಹೇಳ್ತಿದ್ದಾರೆ. It is the perfect time for you to start new projects, new ideas and give birth to new conditions. ಈಗ ನಿಮ್ಮ ಪರ್ಫೆಕ್ಟ್ ಟೈಮ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ನ್ಯೂ ಪ್ರಾಜೆಕ್ಟ್ ಮಾಡಲಿಕ್ಕೆ, ನ್ಯೂ ಐಡಿಯಾಸ್ ಮಾಡಲಿಕ್ಕೆ, ಅಥವಾ ಒಂದು ಹೊಸ ಯಾವುದಾದ್ರೂ ಏನೇ ಒಂದು ಹೊಸದು ಸ್ಟಾರ್ಟ್ ಮಾಡಲಿಕ್ಕೆ ಒಂದು ಪರ್ಫೆಕ್ಟ್ ಟೈಮ್ ವಿತ್ ದ ಡಿವೈನ್ ಬ್ಲೆಸ್ಸಿಂಗ್ಸ್ ನಿಮಗೆ ಇದೆ ಅಂತ ಹೇಳ್ತಿದ್ದಾರೆ. ಫೇರ್ನೆಸ್. ದ ಸಿಚುವೇಶನ್ ವಿಲ್ ಬಿ ಹ್ಯಾಂಡಲ್ಡ್ ಇನ್ ಎ ಫೇರ್ ಆ್ಯಂಡ್ ಜಸ್ಟ್ ಮ್ಯಾನರ್. ಅಂದರೆ ಇಲ್ಲಿ ನಿಮ್ಮ ಈಗ ಸಿಚುವೇಶನ್ ಏನಿದೆಯಾ, ಇದು ನಿಮ್ಮದು ಕೋರ್ಟ್ ಮ್ಯಾಟರ್ ಇರ್ಬೋದು, ಅಥವಾ ನಿಮ್ಮದು ಸ್ಪಿರಿಚುವಲ್ ಜರ್ನಿ ಇರ್ಬೋದು, ಅಥವಾ ನಿಮ್ಮ ಜೀವನದಲ್ಲಿ ಏನೇ ನಡೀತಿರ್ಬೋದು. ಅಂದರೆ ಇದೆಲ್ಲ ಒಂದೊಂಥರ ಕರ್ಮ ಕ್ಲಿಯರ್ ಅಂತ ಹೇಳ್ತಿದ್ದಾರೆ. ಇದೊಂದೊಂಥರ ಅಂದರೆ ಜಸ್ಟ್ ಮ್ಯಾನರ್, ಇದನ್ನು ಯೂನಿವರ್ಸ್ ನಿಮಗೆ ಅಂದರೆ ನಿಮ್ಮ ಕರ್ಮ ಕ್ಲಿಯರ್ ಮಾಡಿ ನಿಮಗೆ ಒಳ್ಳೆಯದನ್ನೇ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ನಿಮ್ಮ ಸಿಚುವೇಶನನ್ನು ಯೂನಿವರ್ಸ್ ಹ್ಯಾಂಡಲ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. Focused intention. Keep your unwavering thoughts, feelings and action focused on your target and you will make your mark. ಇಲ್ಲಿ ಹೇಳ್ತಾರೆ ಅಂದರೆ ಕೆಲವೊಮ್ಮೆ ತುಂಬ ನೆಗೆಟಿವ್ ಥಿಂಕಿಂಗ್ ಇರ್ಬೋದು, ಅಥವಾ ಬೇಡದ ಯೋಚನೆಗಳು, ಅಥವಾ ನಮಗೆ ಫೀಲಿಂಗ್ಸ್, ಭಾವನೆಗಳು ಇದ್ದಿರ್ಬೋದು. ಅದು ನಮ್ಮ ಟಾರ್ಗೆಟನ್ನು ಅಂದರೆ ಟಾರ್ಗೆಟನ್ನು ರೀಚ್ ಆಗೋದಾಗೆ ಮಾಡ್ತವೆ. ಸೊ ಅದನ್ನು ನೀವು ಮಾರ್ಕ್ ಮಾಡಿಕೊಂಡು ಅದನ್ನು ಕಟ್ ಮಾಡಿಕೊಳ್ಳಿ. ಆ ನೆಗೆಟಿವ್ ಥಿಂಕಿಂಗ್ ಅಥವಾ ಬೇಡದ ಆಲೋಚನೆಗಳು ನಿಮ್ಮ ಜೀವನದಿಂದ ಕಟ್ ಮಾಡಿಕೊಳ್ಳಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಕಾಳಿಮಾ ಬಂದಿದ್ದಾರೆ. ಎಂಡಿಂಗ್ಸ್ ಆ್ಯಂಡ್ ಬ್ಲೆಸ್ಸಿಂಗ್ಸ್. ನಿಮ್ಮ ಜೀವನದಲ್ಲಿ ಮಿರಾಕಲ್ ಆಗೋದಂತೂ ಗ್ಯಾರಂಟಿ. ಯಾಕಂದರೆ ಒಂದು ಹೊಸ ಬಿಗಿನಿಂಗ್ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ. ಇಲ್ಲಿ ದ ಓಲ್ಡ್ ಮಸ್ಟ್ ಬಿ ರಿಲೀಸ್ಡ್ ಸೊ ದ್ಯಾಟ್ ದ ನ್ಯೂ ಕ್ಯಾನ್ ಎಂಟರ್. ನೀವು ಹಳೆಯದನ್ನು ರಿಲೀಸ್ ಮಾಡಿದರೆ ಮಾತ್ರ ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ತಿದ್ದಾರೆ. ನಿಮ್ಮ ಜೀವನದಲ್ಲಿ ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗ್ತಿದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ನಿಮಗೆ. ಸೊ ರೆಡಿಯಾಗಿದ್ದು ಫೈಲ್ ನಂಬರ್ 3. ಕಂಗ್ರ್ಯಾಚುಲೇಷನ್ ನಿಮಗೆ. ಇಲ್ಲಿ ಕಾಳಿ ಮಾತಾ ಬಂದಿದ್ದಾರೆ. ಎಂಡಿಂಗ್ಸ್ ಆ್ಯಂಡ್ ಬಿಗಿನಿಂಗ್ಸ್. ಒಂದು ಎಂಡ್ ಆಗ್ತಿದೆ ನಿಮಗೆ, ಇದು ಸೆಕೆಂಡ್ ಚಾನ್ಸ್. ಇಲ್ಲೂ ನಿಮಗೆ ಯೂನಿವರ್ಸ್ ಹೇಳ್ತಾರೆ ಮತ್ತೊಮ್ಮೆ ಸೆಕೆಂಡ್ ಚಾನ್ಸ್ ಬಂದಿದೆ. ಸೊ ಇದು ಫೈಲ್ ನಂಬರ್ 3 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.